ನಮಸ್ಕಾರ. ಈ ವಾರದ 1-to-1 ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ಶಶಿಧರ್ ಭಟ್. ಇವತ್ತು ನನ್ನ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಅವರನ್ನು ಹಲವು ರೀತಿಯ ವಿಶೇಷಣಗಳಿಂದ ಕರೀತಾರೆ. ಅವರಿಗೆ ಅದರಿಂದ ನನಗಿರುವ ಕುತೂಹಲ ಏನು ಅಂದರೆ ಅವ್ರಿಗೆ ಯಾವ ವಿಶೇಷಣದಿಂದ ಕರಿಬೇಕು ಅಂತ. ಸೊ ಕಟ್ಟಾ ಹಿಂದುತ್ವವಾದಿಗಳು ಅವ್ರನ್ನ ಒಂದು ರೀತಿ ಕರೀತಾರೆ, ಯಾರು ವೈಚಾರಿಕರು ಇನ್ನೊಬ್ಬರು ಎಡಪಂಥೀಯರು ಅವರು ಇನ್ನೊಂದು ರೀತಿ ಕರೀತಾರೆ. ಎಸ್, ಅವರು ಪ್ರಮೋದ್ ಮುತಾಲಿಕ್ ಸರ್. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಮೊದಲ ಪ್ರಶ್ನೆ, ನೀವು ಕರ್ನಾಟಕದ ಅತಿ ವಿವಾದಾತ್ಮಕ ವ್ಯಕ್ತಿಗಳಲ್ಲಿ ಒಬ್ಬರು ಅಂತ ನಾನು ಹೇಳ್ತೀನಿ. ವಾಟ್ ಯು ಸೇ? ನಾನೇನು ಅದನ್ನು ಒಪ್ಪಲ್ಲ. ಹಿಂದುತ್ವದ ವಿಚಾರವನ್ನು ಹೇಳ್ತಾ ಬಂದರೆ, ಮಾತಾಡ್ತಾ ಬಂದರೆ, ಅದನ್ನು ವಿವಾದ ಇವತ್ತು ಮಾಡ್ತಾ ಇರುವಂಥದ್ದು ಜನರಲ್ಲಿ ಕೆಲವೊಂದು ವಿಚಾರವಾದಿಗಳು ಇದನ್ನು ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಆದರೆ ಹಿಂದುತ್ವ ವಿವಾದಾತ್ಮಕವಾದಂಥ ವಿಷಯ ಅಲ್ಲ. ಹಿಂದುತ್ವ ವಿವಾದಾತ್ಮಕ ಅಲ್ಲ, ಬಟ್ ಪ್ರಮೋದ್ ಮುತಾಲಿಕ್ ಅವರು ವಿವಾದಾತ್ಮಕ ವ್ಯಕ್ತಿ ಅನ್ನುವ ಮಾತಿದೆ. ಅಲ್ಲ, ಅದನ್ನು ಈಗ ಆ ಒಂದು ಇಮೇಜ್, ಆ ಒಂದು ಛಾಪ್ ಕ್ರಿಯೇಟ್ ಮಾಡಿದ್ದಾರೆ. ಯಾರು ಏನೇ ಒಂದು ವಿಚಾರ ಹೇಳಿದರೆ ಅದಕ್ಕೊಂದು ವಿವಾದಾತ್ಮಕವಾದ ಅಂತನ್ನುವಂಥ ಇದು ಮಾಡಿದ್ದಾರೆ. ಹೀಗಾಗಿ ವಿಚಾರವಾದಿಗಳು, ಹಿಂದೂ ವಿರೋಧಿಗಳು, ಇಸ್ಲಾಮಿಕ್ವಾದಿಗಳು, ಈಸಾಯಿವಾದಿಗಳು, ಮಾರ್ಕ್ಸಿಸ್ಟ್ರು, ಮನುಷ್ಯವಾದಿಗಳು, ಇವರು ಮಾಡಿದ್ದಾರೆ. ಮನುಷ್ಯತ್ವ ಇರುವವರು, ಮನುಷ್ಯವಾದಿಗಳು, ಈ ದೇಶ ಸರ್ವಧರ್ಮ ಸಮಿಷ್ಣತೆಯ ನಾಡಾಗಿ ಮುಂದುವರಿಬೇಕು ಅನ್ನೋರು ಹಾಗೆ ಹೇಳ್ಬೋದಲ್ವ ಅವರು. ಎಸ್, ಪ್ರಮೋದ್ ಮುತಾಲಿಕ್ ಅದರ ಕಟ್ಟರ್ ಹಿಂದೂವಾದಿ ಅಂತಾರೆ. ಇಸ್ ಇಟ್ ರೈಟ್ ಆರ್ ರಾಂಗ್? ಹೌದು, ಪ್ರಖರ ಹಿಂದೂವಾದಿ ಇವತ್ತು ಮುತಾಲಿಕ್ ಅಂತ ಹೇಳಿ ಇಡೀ ರಾಜ್ಯದ ಮನೆ ಮಾತಾಗಿದೆ. ಸೊ ಇವರು ಹಿಂದುತ್ವದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಲ್ಲ, ಅದರಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆ ಇಲ್ಲ ಅಂತನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ವಿಶೇಷವಾಗಿ ಮೊನ್ನೆ ಉಡುಪಿಯ ಒಂದು ಏನು ಪ್ರಕರಣ ಆಯಿತು, ಅದರಲ್ಲಂತೂ ಒಂಟಿಯಾಗಿ ಇದ್ದರೂ ಕೂಡ ಅವರು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿ. ದೇಶದಲ್ಲಿ ಹಿಂದುತ್ವವಾದಿ ಆದರೆ ಒಂಟಿ ಅಲ್ಲ ಅಲ್ವಾ? ಬಹಳಷ್ಟು ಜನ ಹೋರಾಟದಲ್ಲಿ ಒಂಟಿ, ಹೋರಾಟದಲ್ಲಿ ಆ ವಿಚಾರದಲ್ಲಿ ಆ ವಿಷಯದಲ್ಲಿ ನಾನು ಇಡೀ ರಾಜ್ಯದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಒಂಟಿಯಾಗಿ ಹೋರಾಟವನ್ನು ಮಾಡಿತು. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ವಾರ್ಥದ ಹಿನ್ನೆಲೆಯಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ರು ವಿನಃ ಯಾರು ಸ್ವಾರ್ಥದ ಹಿನ್ನೆಲೆಯಲ್ಲಿ ಎಲ್ಲ ರಾಜಕೀಯ ಪಕ್ಷದವರು, ಉಳಿದ ಎಲ್ಲ ಹಿಂದೂವಾದಿ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಇಫ್ತಾರ್ ಕೂಟ ಮಾಡಿದ್ದನ್ನು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ವಿನಃ ನಾನು ಕಾಂಪ್ರಮೈಸ್ ಮಾಡಲಿಲ್ಲ. ತಪ್ಪು ಅಂತ ನೇರವಾಗಿ ನಾನು ಅದ್ರ ಬಗ್ಗೆ ಮಾತನಾಡೋಣ. ಅದಕ್ಕಿಂತ ಮೊದಲು ನನಗಿರುವ ಪ್ರಶ್ನೆ, ನೀವೇನು ಹಿಂದುತ್ವ ಅನ್ನುವ ಮಾತನ್ನಾಡ್ತೀರಿ, ನಿಮ್ಮ ವ್ಯಾಖ್ಯೆಯಲ್ಲಿ, ನಿಮ್ಮ ದೃಷ್ಟಿಯಲ್ಲಿ, ನಿಮ್ಮ ಆಲೋಚನಾ ಕ್ರಮದಲ್ಲಿ ಹಿಂದುತ್ವ ಅಂದರೆ ಏನು ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಸೆಕೆಂಡ್, ಉಳಿದ ಸಂಘ ಪರಿವಾರಗಳಿವೆ, ಅವರ ಹಿಂದುತ್ವಕ್ಕೂ ಭಾರತೀಯ ಜನತಾ ಪಕ್ಷದಂಥ ಒಂದು ರಾಜಕೀಯ ಪಕ್ಷ ಇದೆ, ಅವರ ಹಿಂದುತ್ವಕ್ಕೂ ಇರುವ ವ್ಯತ್ಯಾಸ ಏನು? ಹಿಂದುತ್ವ ಅನ್ನುವಂಥದ್ದು ಭಾಳ ಸರಳವಾಗಿ ನಾನು ಹೇಳೋದಾದರೆ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಯಾಗಿರಬೇಕು, ಎಲ್ಲರೂ ಸಮಾನವಾಗಿರಬೇಕು ಅನ್ನುವಂಥದ್ದೇ ನನ್ನ ದೃಷ್ಟಿಯಲ್ಲಿ ಹಿಂದುತ್ವ. ಇದು ಹಿಂದೂ ರಾಷ್ಟ್ರದ ಕಲ್ಪನೆ, ಇದು ಹಿಂದೂ ರಾಷ್ಟ್ರದ ಕಲ್ಪನೆ ಇದು. ಸೊ ನಮ್ಮ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಭೇದ ಭಾವ ಇಲ್ಲದಂಥ ಒಂದು ಹಿಂದೂ ರಾಷ್ಟ್ರದ ಒಂದು ಕಲ್ಪನೆ, ಎಲ್ಲರೂ ಸುಖಿಯಾಗಿರಬೇಕು, ಎಲ್ಲರೂ ಸಮಾನವಾಗಿ ಚಲೋ ಮಾಡಿದಾಗ ಅದು ಭೇದ ಭಾವನೆಯ ಒಂದು ಮೊದಲ ಹೆಜ್ಜೆ ಆಗಿತ್ತು ಅಂತ ತಮಗನ್ಸೋಲ್ಲ. ಯಾಕಂದರೆ ಉಡುಪಿ ಪೇಜಾವರ ಶ್ರೀಗಳು ಏನು ಮುಸ್ಲಿಮರನ್ನ ಕರೆದ್ರು, ಮುಸ್ಲಿಮರು ಬಂದು ಹುಡುಗರು ಅವರು ಹಿಂದೂಗಳೇ. ವಾಟ್ ಇಸ್ ರಾಂಗ್ ವಿತ್ ದ್ಯಾಟ್? ನೋಡಿ, ಪೇಜಾವರ ಸ್ವಾಮೀಜಿಯವರ 5ನೇ ಪರ್ಯಾಯ ಇದು. 4 ಪರ್ಯಾಯದಲ್ಲಿ ಯಾಕೆ ಮಾಡಲಿಲ್ಲ? ಇದು ಒಂದು. ಎರಡನೇದು, ಪರ್ಯಾಯದಲ್ಲಿ ಮಾಡುವಂಥ ಅವಶ್ಯಕತೆ ಏನಿತ್ತು? ನಾವು ಅವಶ್ಯಕತೆ ಯಾಕೆ ಇರಲಿಲ್ಲ? ಅಲ್ಲಲ್ಲ, ನಾನು ಹೇಳ್ತೀನಿ, ಅವರು ಪರ್ಯಾಯ ಇಲ್ಲದಂಥ ಸಮಯದಲ್ಲಿ ಸಾಕಷ್ಟು ಸಲ ಮಸೀದಿ ಕಾರ್ಯಕ್ರಮ, ಮದರ್ಸಾ ಕಾರ್ಯಕ್ರಮ, ಬೇಕಾದಷ್ಟು ಮುಸ್ಲಿಮರ ಕಾರ್ಯಕ್ರಮಕ್ಕೆ ಹೋದಾಗ ನಾವು ವಿರೋಧ ಮಾಡಿಲ್ಲ. ವಿರೋಧ ಎಲ್ಲಿ ಮಾಡಿದ್ದೀವಿ ಅಂತಂದರೆ, ಉಡುಪಿ ಕೃಷ್ಣನ ಮಠದ ಆವರಣದ ಒಳಗಡೆಗೆ ಇಫ್ತಾರ್ ಕೂಟ ಮತ್ತು ನಮಾಜ್ ಮಾಡಿಸಿದ್ದಕ್ಕೆ ವಿರೋಧ ಮಾಡಿದ್ದೀವಿ. ಕಾರಣ ಏನು ಹೇಳ್ತೀನಿ, ಕಾರಣ ಹೇಳ್ತೀನಿ. ಒಂದೇ ಕೈಯಿಂದ ಚಪ್ಪಾಳೆ ಆಗೋದಿಲ್ಲ.
ಎರಡೂ ಕೈಯಿಂದ ಚಪ್ಪಾಳೆ ಆಗ್ತೇವೆ. ಈ ದೇಶದಲ್ಲಿ ಹಿಂದೂಗಳ ಮಾತ್ರ ನಾವು ಸೌಹಾರ್ದದ ಬಗ್ಗೆ ಮಾತಾಡ್ತೇವೆ, ಹಿಂದೂಗಳ ಮಾತ್ರ ಇವತ್ತು ನಮ್ಮ ಪ್ರೀತಿ ವಿಶ್ವಾಸದ ಮಾತಾಡ್ತೇವೆ, ಮುಸ್ಲಿಮರ ಮಾತಾಡೋದಿಲ್ಲ. ಮುಸ್ಲಿಮರ ಮಸೀದಿ ಒಳಗೆ ಕೃಷ್ಣನ ಪೂಜೆಯನ್ನು ಇಟ್ಟು ಒಂದು ಮಾಡುವಂತ ತೋರಿಸಿ ಅವಾಗ ಸೌಹಾರ್ದ ಅಂತ ಹೇಳ್ಬೋದು. ಒಂದ್ ಸೈಡ್ ಆಗುದಿಲ್ಲ. ಒನ್ ಮಿನಿಟ್ ಪ್ಲೀಸ್ ಅಲೋ ಮೀ. ದೇವರು ಅಂದ್ರೆ ವ್ಯಾಪಾರ ಅಲ್ಲ, ಒಂದು. ಎರಡನೇದಾಗಿ ಸರ್, ದೇವರು ಇದ್ರೆ ಅದು ನಮ್ಮ ಹಿಂದೂ ವೇದ ಉಪನಿಷತ್ತುಗಳು ಬ್ರಾಹ್ಮಣ್ಯಗಳು ಹೇಳ್ತಾ ಬಂದಿದ್ದು. ದೇವರು ಅಂತ ಇದ್ದರೆ ಆ ದೇವರು ಹಿಂದೂಗಳಿಗೆ ಮುಸ್ಲಿಮರಿಗೆ ಬೇರೆಯವ್ರಿಗೆ ಸಾಧ್ಯ ಇಲ್ಲ, ಕ್ರಿಶ್ಚಿಯನ್ರಿಗೆ ಎಲ್ಲರಿಗೂ ಇರುವುದು ಒಬ್ಬ ದೇವರೇ. ಅದನ್ನೇ ಬಹಳ ಅದ್ಭುತವಾಗಿ ನಮ್ಮ ಹಿಂದೂ ಪರಂಪರೆ ಹೇಳಲಾಗಿದೆ. ನಾನು ಅದನ್ನು ಆವಾಗ ರೆಫರ್ ಮಾಡ್ತೇನೆ. ಆಕಾಶಂ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಏನರ್ಥ? ಎಲ್ಲಿಂದ ಆಕಾಶದಿಂದ ಮಳೆಯ ಹನಿ ಬಿದ್ದಿದ್ದು ಹೇಗೆ ಸಮುದ್ರವನ್ನು ಸೇರುತ್ತೋ, ನೀನು ಯಾರ ಹೆಸರಿನಲ್ಲಿ ದೇವರ ಪೂಜೆ ಮಾಡೋ ಅದು ನನ್ನ ಕೇಶವ ಅಂದರೆ ನನ್ನ ದೇವರಿಗೆ ಸಲ್ಲುತ್ತೆ ಅಂತ. ಇಂಥ ಅದ್ಭುತವಾದ ಒಂದು ತಾತ್ವಿಕ ಕಲ್ಪನೆ ಇರುವ ಹಿಂದೂಯಿಸಮನ್ನು ತಾವು ಯಾಕೆ ಎರಡು ವಿಭಿನ್ನ ಧರ್ಮ ಅನುಯಾಯಿಗಳ ನಡುವೆ ಭಿನ್ನಮತ ಮೂಡಿಸೋದಕ್ಕೆ ಬಳಸ್ತೀರಿ? ವಾಯ್? ನೋಡಿ, ದೇವರ ಕಲ್ಪನೆ ಇರುವಂಥದ್ದು ನಮ್ಮಲ್ಲಿ ಭಾಳ ಅಗದಿ ಸ್ಪಷ್ಟವಾಗಿದೆ. ನೀವೇನು ಈಗ ಹೇಳಿದ್ರಲ್ಲ, ಇದು ಭಾಳ ಚೆನ್ನಾಗಿ. ದೇವನೊಬ್ಬ ನಾಮ ಹಲವು, ನೀವೇನು ಬೇಕಾದ ಕರೀರಿ, ಅಲ್ಲಾನ ಕರೀರಿ, ಯೇಸು ಕರೀರಿ, ಅಥವಾ ಬೌದ್ಧ, ಮಹಾವೀರ, ಸಿಖ, ಯಾರು ಬೇಕಾದ್ರೆ ಹೇಳ್ತೀನಿ. ಈಗ ಇಷ್ಟೆಲ್ಲ ಇದ್ದಾಗಲೂ ಮಿಲ್ಟ್ರಿ ಯಾಕೆ? ಇಷ್ಟೆಲ್ಲ ಇದ್ದಾಗಲೂ ಪೊಲೀಸರು ಯಾಕೆ? ಇಷ್ಟೆಲ್ಲ ಇದ್ದಾಗಲೂ ದೇವಸ್ಥಾನಕ್ಕೆ ಚೌಕಟ್ಟು, ಬೀಗ, ಬಾಗಿಲ ಯಾಕೆ? ಸೊ ಒಂದು ಸಿಸ್ಟಮ್, ಒಂದು ಪದ್ಧತಿ ಅಂತನ್ನುವಂಥದ್ದಿದೆ. ಆಗ ದೇವಸ್ಥಾನ ಬೇಕಾಗಿರಲಿಲ್ಲ, ಅವಶ್ಯಕತೆ ಇರಲಿಲ್ಲ, ಒಂದು ಸಿಸ್ಟಮ್ ಇದೆ. ಸೊ ಆ ಸಿಸ್ಟಮದ ಹಿನ್ನೆಲೆಯಲ್ಲಿ ನಾವು ಇಲ್ಲಿವರೆಗೆ ದೇವನೊಬ್ಬ ನಾಮ ಹಲವು ಅಂತ ಹೇಳಿದಂಥವ್ರು ಏಕೈಕ ಧರ್ಮ ಹಿಂದೂ ಧರ್ಮ. ಅಲ್ಲ ಒಬ್ಬನೇ ದೇವರು, ಉಳಿದವರೆಲ್ಲರೂ ಕಾಫಿರು ಅಂತ ನಾವು ಹೇಳಲಿಲ್ಲ. ಯೇಸು ಒಬ್ಬನೇ ದೇವರು, ಉಳಿದವರೆಲ್ಲ ಪಾಪಿಗಳು ಅಂತ ನಾವು ಹೇಳಲಿಲ್ಲ. ಅವರು ಮಸೀದಿ ಒಳಗಡೆಗೆ ಇಟ್ಟು ಯಾವುದಾದ್ರೂ ದೇವರ ಫೋಟೋ ಇಟ್ಟು ಪೂಜೆ ಮಾಡುವಂಥದ್ದು ಇಲ್ಲ. ಕ್ರಿಶ್ಚನ್ ಚರ್ಚ್ನ ಎಲ್ಲ ಒಂದೇ ನಿಮಿಷ ಚರ್ಚ್ನಲ್ಲಿ ಇಲ್ಲ. ಆದರೆ ನಮ್ಮ ದೇವಸ್ಥಾನದಲ್ಲಿ ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಂಥವ್ರು ನಮ್ಮ ಹೇಡಿತನ ಅಂತ ತಿಳ್ಕೊಂಡು ಇವತ್ತು ಸಾವಿರಾರು ದೇವಸ್ಥಾನಗಳನ್ನು ಒಡೆದದ್ದು ನಾವು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾ? ಒಂದು ನಿಮಿಷ ಪ್ರಮೋದ್ ಮುತಾಲಿಕ್ ಅವರೇ, ಒಂದು ನಮ್ಮ ಸ್ವಾಭಿಮಾನ ಇಲ್ವಾ? ಅದೇ ದೇವರು, ಯಾವ ದೇವರು ಪೂಜೆ ಮಾಡ್ತಾರೆ ಅದೇ ದೇವರು ಹೇಳಿದಾನೆ ರಕ್ಷಣೆ ಮಾಡೋ ದೇವಸ್ಥಾನ. ಸರ್ ಎರಡು ವಿಚಾರಗಳು ನಾವು ವಿಲ್ ಡಿಸ್ಕಸ್. ಸೊ ನಾವು ಭಾವನಾತ್ಮಕವಾಗಿ ದೊಡ್ಡ ದನಿಯಲ್ಲಿ ಮಾತನಾಡಿದರೆ ಸತ್ಯ ಬದಲಾಗಲ್ಲ. ನಾನು ಹೇಳ್ತಾ ಇರೋದು ಎಸ್, ನನ್ನ ಧ್ವನಿ ಹಾಗೆ ಇದೆ. ಒಂದು ನಿಮಿಷ ಸರ್, ಒಂದು ನಿಮಿಷ. ಹಿಂದೂ ಧರ್ಮ ಏನಿದೆ, ಹಿಂದೂ ಧರ್ಮದಲ್ಲಿ ವೇದ ಕಾಲದಲ್ಲಿ ವೇದವನ್ನು ಯಾರು ವೈದಿಕ ಪರಂಪರೆ ಹೇಳ್ತಾ ಇದ್ರು, ಆ ಟೈಮ್ನಲ್ಲೂ ಚಾರ್ವಾಕರಿಗೆ ಇಲ್ಲಿ ಬದುಕುವ ಅವಕಾಶ ಇತ್ತು ಡೆಫಿನೆಟ್ಲಿ. ಆದರೆ ಇವತ್ತಿನ ದಿನ ಈ ಸ್ವಾಮೀಜಿ ಒಬ್ಬರು ಇನ್ನು ಅನ್ಯ ಧರ್ಮೀಯರನ್ನ ಕರೆದು ಯಾಕೆ ಇಶ್ಯೂ ಆಗ್ಬೇಕು? ಅದಕ್ಕೆ ಯಾಕೆ ವ್ಯಾಪಾರ ಮಾಡಬೇಕು? ಅವ್ರು ಇಟ್ಕೊಳ್ಳಿ ಬಿಡಲಿ. ಇನ್ನೊಂದು ಧರ್ಮದವರು ರಾಮನ ಚಿತ್ರವನ್ನೋ, ಕೃಷ್ಣನ ಚಿತ್ರವನ್ನೋ, ನಮ್ಮ ಮುಕ್ಕೋಟಿ ದೇವತೆ ಯಾವ ಚಿತ್ರವನ್ನೋ ಇಟ್ಕೊಳ್ಳಿ ಬಿಡಲಿ. ಆದರೆ ನಾವು ನಮ್ಮ ಇಡೀ ಹಿಂದೂಯಿಸಮ್ ಅಂತ ನೀವೇನು ಹೇಳ್ತೀರಿ, ಅದರ ಬೇಸ್ ಏನಿದೆ, ಅದರ ಮೂಲ ಏನಿದೆ, ಅದು ಸರ್ವಧರ್ಮ ಸಹಿಷ್ಣುತೆಯನ್ನು ಕಲಿಸಿದ್ದಾದರೆ ಆ ಪಾಠವನ್ನು ನಾವು ಪ್ರಾರಂಭ ಮಾಡಬೇಕು. ವಿ ಶುಡ್ ಡೂ ಇಟ್. ನಾವು ಹೇಳಬೇಕು, ಎಸ್ ನನಗೆ ಹಿಂದೂ ಧರ್ಮ ಪರಮ, ಹಿಂದೂ ಧರ್ಮ ಸರ್ವ ಜನೋ ಸುಖಿನೋ ಭವಂತು ಅಂತ ಹೇಳುತ್ತೆ. ಐ ವಿಲ್ ಕಾಲ್ ಹಿಮ್. ಅವನು ಮಾನಸಿಕ ಬದಲಾವಣೆಗೆ ಯತ್ನ ಮಾಡ್ಬೋದಲ್ಲ ಮುತಾಲಿಕ್ ಅವರೇ? ಎಷ್ಟು ವರ್ಷ? 1 ಸಲ, 2 ಸಲ, 3 ಸಲ, 4 ಸಲ, 10 ಸಲ, 100 ಸಲ, 1000 ಸಲ ನೀವು ಇಸ್ಲಾಮನ್ನ ಈಸಾಯಿನ ಪರಿವರ್ತನೆ ಮಾಡಕ್ ಸಾಧ್ಯ ಇಲ್ಲ. ಹೌ ಕ್ಯಾನ್ ಯು ಸೇ? ಎಲ್ಲ ಧರ್ಮಗಳಲ್ಲಿ ಎಲ್ಲಿ ಆಗಿದ್ದಾರೆ ಸರ್? ಎಲ್ಲ ಧರ್ಮಗಳ ಅವಲಂಬನೆಯಲ್ಲೂ ಕಳ್ಳರಿದ್ದಾರೆ, ಸುಳ್ಳಿದ್ದಾರೆ, ಎಲ್ಲ ಇದ್ದಾರೆ. ಒಂದು ಧರ್ಮಕ್ಕೆ ಸಂಬಂಧ ಇಲ್ಲ. ಒಂದು ಉದಾಹರಣೆ, ಮಾನವ ಮೂಲಭೂತವಾಗಿ ಸ್ವಾರ್ಥಿ. ನೋಡಿ, ಮಾನವ ಮೂಲಭೂತವಾಗಿ ಅಯೋಗ್ಯ. ಪ್ರೀತಿ ಮಾಡಿದ ಈ ದೇಶ ಇಸ್ಲಾಮನ್ನ, ಕ್ರಿಶ್ಚಿಯನ್ ಇನ್ನು ಜಗತ್ತಿನಲ್ಲಿ ಅಲ್ಲಾ ಕೂಡ ಮಾಡಿರ್ಲಿಕ್ಕಿಲ್ಲ, ಯೇಸು ಕೂಡ ಮಾಡಿರ್ಲಿಕ್ಕಿಲ್ಲ. ಆದರೆ ಗಾಂಧೀಜಿಯವರನ್ನ ಆಮೇಲೆ ಕೊನೆಗೆ ನಡೆಸ್ಕೊಂಡಿದ್ದ ರೀತಿ ಗಾಂಧೀಜಿಯವ್ರ ದೇಶ ಒಡೆಯೋದು ಬೇಡ ಅಂತ ಹೇಳಿದಾಗ ದೇಶ ತುಂಡು ಮಾಡಲಿಲ್ವಾ? ಗಾಂಧಿ ಅವರೇ ತುಂಡು ಮಾಡಿಲ್ವಾ? ಯಾರು ಮಾಡಿದವರು? ಗಾಂಧಿ ಅಂತ ಒಬ್ಬ ವ್ಯಕ್ತಿಯನ್ನ ಯಾರು ತುಂಡು ಮಾಡಿದ್ರು? ಯಾರು ತುಂಡು ಮಾಡಿದ್ರು ಗಾಂಧಿಯನ್ನ? ಇಡೀ ಗಾಂಧಿ ರಾಮ ರಾಮ ಅಂತೇಳಿ ಪಾಯಿಂಟ್ ನೀವು ಬದಲಾಯಿಸಬೇಡಿ. ನಾನು ಹೇಳೋದು,
ಇಸ್ಲಾಮವನ್ನ ನೀವು ವಿಶಾಲತೆ ಇರುವಂತ ಹಿಂದೂ ಧರ್ಮ ಹೇಡಿತನ ಆಗಬಾರದು. ಧರ್ಮ ನಮಗೆ ಹೇಡಿತನ ಆಗಬಾರದು. ಏನ್ ಹೇಡಿ ಅಂದ್ರೆ ಗುಂಡ್ ಹಾಕ್ಬಿಡದ ಬಂದು ಕಡ್ಕೊಂಡು ಡಿಫರೆನ್ಸ್ ನಮ್ಮದನ್ನ ನಾವು ಉಳಿಸ್ಕೊಳ್ಬೇಕು ಸರ್. ನಮ್ಮದನ್ನ ನಾವು ಉಳಿಸ್ಕೊಳ್ಬೇಕು. ನಮ್ಮ ದೇವಸ್ಥಾನ, ನಮ್ಮ ಧರ್ಮ, ನಮ್ಮ ಪರಂಪರೆ, ನಮ್ಮ ಗ್ರಂಥ, ರಾಮಾಯಣ ಮಹಾಭಾರತ ನಾವು ಉಳಿಸ್ಕೊಳ್ಬೇಕು. ಇದರಲ್ಲಿ ಇರುವ ಅಪಾಯ ಅದನ್ನು ಉಳಿಸ್ಕೊತೀನಿ ಅಂತೇಳಿ ಭಗವದ್ಗೀತೆ ನೀವು ಉಳಿಸ್ಕೊತೀನಿ ಅಂತೇಳಿ ನೀವು ಬಂದೂಕಿಂದ ಉತ್ತರ ಕೊಡಕ್ ಹೋದ್ರೆ ಇಸ್ಲಾಂ ಉಗ್ರಗಾಮಿ ತರದಂತೆ ಹಿಂದೂ ಉಗ್ರಗಾಮಿ ತರ ಶುರುವಾದ್ರೆ ಪ್ರಮೋದ್ ಮುತಾಲಿಕ್ ಒಬ್ಬ ಹಿಂದೂ ಉಗ್ರಗಾಮಿ ಅಂತಂದ್ರೆ ವಾಟ್ ವಿಲ್ ಹ್ಯಾಪನ್ ದಿಸ್ ಕಂಟ್ರಿ? ಟೆಲ್ ಮಿ ಸರ್. ಹಿಂದೂ ಎಂದು ಉಗ್ರವಾದಿ ಟೆರರಿಸ್ಟ್ ಆಗಕ್ ಸಾಧ್ಯ ಇಲ್ಲ. ಜನ ಹೇಳ್ತಾರೆ ಪ್ರಮೋದ್ ಮುತಾಲಿಕ್ ಹಿಂದೂ ಉಗ್ರಗಾಮಿ ಅಂತ. ಹಿಂದೂ ದೇಶಭಕ್ತ, ಹಿಂದೂ ಒಂದು ವಿಚಾರವಾದಿ ಇದೆ. ಹಿಂದೂ ಎಂದು ಯಾವತ್ತೂ ಉಗ್ರವಾದಿ ಯಾಕೆಂದ್ರೆ ನಿಮ್ಮ ಚಟುವಟಿಕೆ ಏನಿದೆ, ನಿಮ್ಮ ಓವರ್ ಆಕ್ಟಿವಿಟೀಸ್ ಇಂದಾನೆ ಬಹಳಷ್ಟು ಜನ ಪ್ರಮೋದ್ ಮುತಾಲಿಕ್ ಹಿಂದೂ ಉಗ್ರಗಾಮಿ ಅಂತ ಹೇಳ್ತಾರೆ. ನೀವು ಇಲ್ಲಿ ಬಂದ್ರಿ ಅಂದ್ರೆ ಅಲ್ಪಸಂಖ್ಯಾತರ ಭಯ ಪ್ರಾರಂಭ ಆಗುತ್ತೆ. ಅವ್ರಿಗೆ ಬಿಟ್ಟಿದ್ದದು. ಅಂದ್ರೆ ಭಯವನ್ನ ಹುಟ್ಟಿಸುವ ಕ್ರಿಯೆ. ಭಯೋತ್ಪಾದನೆ ಕೇವಲ ಬಂದೂಕು ಹಿಡ್ಕೊಂಡು ಹೋಗೋದಲ್ಲ. ಭಯೋತ್ಪಾದನೆ ಮಾನಸಿಕವಾದ ಭಯೋತ್ಪಾದನೆ, ದೈಹಿಕವಾದ ಭಯೋತ್ಪಾದನೆ ಇದೆ ನೋಡಿ. ನೀವು ಮಾನಸಿಕ ಭಯೋತ್ಪಾದನೆಯನ್ನು ಉಂಟು ಮಾಡ್ತಿದ್ದೀರಿ. ನಮ್ಮದನ್ನ ನಾವು ಸಂರಕ್ಷಣೆ ಮಾಡೋದು, ನಮ್ಮದನ್ನ ನಾವು ಉಳಿಸುವಂಥದ್ದು, ಇದನ್ನು ನೀವು ಭಯೋತ್ಪಾದಕರು, ಇದನ್ನು ಉಗ್ರವಾದಿಗಂತ ಹೇಳೋದಾದ್ರೆ ನೀವು ಹೇಳ್ಕೊಳ್ಳಿ. ನಮ್ಮದನ್ನ ನಾವು ಉಳಿಸಬೇಕಾಗಿದೆ, ನಮ್ಮ ಕರ್ತವ್ಯ. ಈ ದೇಶದ ನಾಗರಿಕ ನಾನು, ಈ ದೇಶದ ಒಬ್ಬ ಸಂಘಟಕ ನಾನು. ಒಂದ್ ನಿಮಿಷ ಪ್ರಮೋದ್ ಮುತಾಲಿಕ್ ಅವರೇ, ಹಿಂದೂಯಿಸಂ ಅತಿ ಪುರಾತನವಾದ ಧರ್ಮಗಳಲ್ವ. ಇಸ್ಲಾಂ 1500 ವರ್ಷಗಳ ಯಂಗೆಸ್ಟ್ ರಿಲಿಜನ್. ಅದು 5000 ವರ್ಷಗಳಿಂದ ಹಿಂದೂಯಿಸಂ ಉಳಿದಿದೆ ಅಂದರೆ ಅದು ಉಳಿದಿದ್ದು ಅದು ಸ್ವಶಕ್ತಿಯಿಂದನೇ ಹೊರತು ಯಾರೋ ಭಯೋತ್ಪಾದನೆ ಉಂಟು ಮಾಡೋದ್ರಿಂದ ಅಲ್ಲ. ಯಾವುದೇ ಧರ್ಮಕ್ಕೆ ಶಕ್ತಿ ಇದ್ರೆ ಅದು ತನ್ನಿಂದ ತಾನೇ ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿರುತ್ತೆ, ಅದು ಧರ್ಮ. ಯಾವ ಧರ್ಮಕ್ಕೆ ತನ್ನಿಂದ ತಾನೇ ಉಳಿಯುವ ಶಕ್ತಿ ಇಲ್ವೋ ಅದು ಧರ್ಮ ಅಲ್ಲ, ನಾಶ ಆಗೋಗ್ಬಿಡುತ್ತೆ. ಮಾನವನ ಇತಿಹಾಸದಲ್ಲಿ ಇಷ್ಟುದ್ದು ಇತಿಹಾಸದಲ್ಲಿದೆ. ಹಿಂದೂಯಿಸಂ, ನೀವು ನಿಜವಾದ ಹಿಂದೂಯಿಸಮ್ ನಂಬಿದ್ದೀರಿ, ಬಟ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹಿಂದೂಯಿಸಮ್, ಹಿಂದೂ ಅನ್ನುವ ಶಬ್ದ ವೇದ ಕಾಲದಲ್ಲಿ ಇತ್ತು ಇಲ್ಲೋ, ದಟ್ ಇಸ್ ಎ ಡಿಫರೆಂಟ್ ಇಶ್ಯೂ. ನೀವು ವೇದವನ್ನು ತೆಗೆದುಕೊಂಡ್ರೆ, ಉಪನಿಷತ್ತನ್ನು ತಗೊಂಡ್ರೆ, ರಾಮಾಯಣ ಮಹಾಭಾರತ ಗೀತೆ ತೆಗೆದುಕೊಂಡ್ರೆ, ಈ ಎಲ್ಲ ಟಿಸಿಲುಗಳು ಏನಿವೆ ಇಡೀ ಹಿಂದೂಯಿಸಮ್ನ ಟಿಸಿಲುಗಳು, ಇದರ ಒಳಗಡೆ ಇರುವ ವೈಶಾಲ್ಯತೆ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಲು ವಿಫಲ ಆದರೆ ನಾವು ಉಗ್ರಗಾಮಿಗಳಾಗ್ತೀವಿ. ನೀವು ಗೀತೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉಗ್ರಗಾಮಿ ಆಗ್ತೀರಿ. ಹಿಂದೂ ಧರ್ಮದಷ್ಟ ಸ್ವಾತಂತ್ರ್ಯ, ಹಿಂದೂ ಧರ್ಮದಷ್ಟ ವಿಶಾಲತೆ, ಹಿಂದೂ ಧರ್ಮದಷ್ಟ ಇಡೀ ಜಗತ್ತಿಗೆ ಕೊಡುವಂತಹ ವೈಜ್ಞಾನಿಕತೆ ಇನ್ನೆಲ್ಲೂ ಯಾವ ಜಗತ್ತಿನ ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಇದು ಒಂದು. ನಾವು ಎಂದೂ ಉಗ್ರವಾದಿಗಳಾಗಿಲ್ಲ, ಆಗೋದೂ ಇಲ್ಲ. ಹಾಗೇನಾದರೂ ನಾವು ಹಿಂದೂವಾದಿಗಳು ಇವತ್ತು ಉಗ್ರವಾದಿ ಆಗಿದ್ದರೆ ನಮ್ಮ ದೇಶದ ರಾಜರು ಬೇರೆ ದೇಶದ ಮೇಲೆ ಹೋಗಿ ದಾಳಿ ಮಾಡಿ ಆ ದೇಶವನ್ನು ಆಕ್ರಮಣ ಮಾಡ್ಕೊಳ್ತಾ ಇದ್ರು. ಆದರೆ ಒಬ್ಬನೇ ಒಬ್ಬ ನಮ್ಮ ದೇಶದ ರಾಜ ಬೇರೆ ದೇಶದ ಮೇಲೆ ದಾಳಿ ಮಾಡಲಿಲ್ಲ, ಮಸೀದಿ ಮೇಲೆ ದಾಳಿ ಮಾಡಲಿಲ್ಲ, ಅವರ ಹೆಣ್ಮಕ್ಕಳನ್ನ ಮೇಲೆ ಅತ್ಯಾಚಾರ ಮಾಡಲಿಲ್ಲ, ಮತಾಂತರ ಮಾಡಲಿಲ್ಲ. ಇದೇ ಹೇಳುತ್ತೆ ಹಿಂದೂ ಧರ್ಮ ಅತ್ಯಂತ ಶಾಂತಿ, ಸೌಹಾರ್ದ, ವಿಶಾಲತೆ. ಐ ಅಗ್ರಿ. ಹಿಂದೂಯಿಸಮ್ ಏನಿದೆ, ಹಿಂದೂಯಿಸಮ್ ವೀಕ್ಷಕರೇ, ಅದು ಯಾವುದು ಏನು ವ್ಯಾಖ್ಯೆ ಚರ್ಚೆ ಒಂದು. ಈ ಸಹಿಷ್ಣುತೆ, ಸರ್ವಧರ್ಮ ಸಮಬಾಳು ಅನ್ನೋದು ಈ ಹಿಂದೂ ಧರ್ಮದ ಒಳಗಡೆ ಇದೆ ಅನ್ನೋದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಓವರ್ ಆಟಿಟ್ಯೂಡ್ ಬದಲಾಗ್ತಾ ಇದೆಯಾ ಅಂತ, ಅಥವಾ ಯಾವುದೇ ಒಂದು ವ್ಯಕ್ತಿ ಸಮೂಹ ಒಂದು ಧರ್ಮವನ್ನು ನಾಶಪಡಿಸ್ತಾರೆ ಅಂತಂದರೆ ಆ ಧರ್ಮವಾಗಿರೋಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಬಗ್ಗೆ ಚರ್ಚೆ ಮಾಡ್ತೇನೆ ಒಂದು ವಿರಾಮದ ನಂತರ. ಈಗೊಂದು ವಿರಾಮ. ಎಸ್ ಪ್ರಿಯ ವೀಕ್ಷಕರೇ, ಪ್ರಮೋದ್ ಮುತಾಲಿಕ್ ಅವರ ಜೊತೆಗಿನ 1 to 1 ಕಾರ್ಯಕ್ರಮಕ್ಕೆ ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇದೆಲ್ಲದ ಮೂಲಭೂತ ಪ್ರಶ್ನೆ ಪ್ರಾರಂಭ ಆಗೋದು ಮುತಾಲಿಕ್, ಹಿಂದುತ್ವ ಅನ್ನುವುದರ ಬಗ್ಗೆ. ನಿಜವಾಗಿ ನಮ್ಮ ಸನಾತನ ಧರ್ಮವನ್ನು ಹಿಂದುತ್ವ ಅಂತ ಕರೆದದ್ದು ಎಲ್ಲಾದರೂ ಉದಾಹರಣೆ ಇದೆ ವೇದ ಕಾಲದಲ್ಲಿ ಇರೋದು ನನ್ನ ಮೊದಲ ಪ್ರಶ್ನೆ. ಹಿಂದುತ್ವ ಅನ್ನೋದು ಡೆಫಿನೇಷನ್ ಏನು? ಈ ಧರ್ಮಕ್ಕೆ ಯಾವುದೇ ಒಂದು ಹೆಸರಿನ ಮೂಲಕ ಇದು ಗುರುತಿಸಲಾಗಿದೆಯಾ? ಆದ್ದರಿಂದ ಇದು ಹಿಂದುತ್ವ ಅಂತ ಹೆಸರು ಬಂದಿದ್ದು ಯಾವಾಗ? ವೇದ ಉಪನಿಷತ್ ಕಾಲದಲ್ಲಿ ಇತ್ತ? 5000 ವರ್ಷಗಳ ಹಿಂದಿನ ಈ ಧರ್ಮದಲ್ಲಿ ಪ್ರಾರಂಭದಲ್ಲಿ ಹಿಂದೂ ಅಂತ ಕರೆದಿದ್ರ? ನೋಡಿ, ನಾವು ಆ ಶಬ್ದಕ್ಕೇ ಅಂಟುಕೊಂಡು ಕೂತ್ಕೊಂಡಿಲ್ಲ. ಹಿಂದೂ, ಹಿಂದುತ್ವ, ಹಿಂದೂ ಧರ್ಮ ಅಂತನ್ನುವಂಥದ್ದು
ಮತ್ತು ಭಾರತ, ಭಾರತೀಯ ಧರ್ಮ, ಭಾರತೀಯತ್ವ ಅನ್ನುವಂಥದ್ದು, ಸನಾತನ ಧರ್ಮ ಅನ್ನುವಂಥದ್ದು ಎಲ್ಲ ಒಂದೇ, ಏನೇನೂ ವ್ಯತ್ಯಾಸ ಇಲ್ಲ. ಈಗ ಶಬ್ದ ಚಾಲ್ತಿಯಲ್ಲಿ ಇದೆ ಅನ್ನೋ ದೃಷ್ಟಿಯಿಂದ ಹಿಂದುತ್ವ ಹಿಂದೂ ಅಂತನ್ನುವಂಥದ್ದು ಹೇಳ್ತೀವಿ ವಿನಃ ನಾವು ಹಿಂದೂ ಅಂತನ್ನುವಂಥದ್ದು ಇದೇ ನಮ್ಮದು ಕೊನೆ ಅಂತಲ್ಲ. ಭಾರತೀಯರು, ಎಸ್ ಭಾರತೀಯರು. ಸನಾತನ ಧರ್ಮ, ಎಸ್ ಸನಾತನ ಧರ್ಮ. ಯಾಕೆ ಹಿಂದೂ ಅನ್ನುವಂಥದ್ದು ಯಾಕೆ ಬೇಡ? ವ್ಯತ್ಯಾಸ ಇದೆ ಮುತಾಲಿಕ್ ಅವರು. ಒಂದು ಶಬ್ದಕ್ಕೆ ನಿಮ್ಮ ಸಿಟ್ಟು ಯಾರಿಗೂ ಇಲ್ಲ. ನಾವು ಚರ್ಚೆ ಮಾಡೋಣ. ಹಿಂದೂ ಅನ್ನುವ ಶಬ್ದ ಸಿಂಧೂ ನದಿಯಿಂದ ಬಂದಿದ್ದು. ಅಲ್ಲ ಸರಿ, ಸಿಂಧೂ ನದಿಯ ದಂಡೆಯ ಮೇಲೆ ಯಾವ ನಾಗರಿಕತೆ ಬೆಳೀತೋ, ಯಾವ ಧರ್ಮ ಇತ್ತೋ ಅದು ಹಿಂದೂ ಧರ್ಮ ಅನ್ನುವ ಪರಿಕಲ್ಪನೆ ವಿದೇಶಿಯರು ಕೊಟ್ಟಿದ್ದು. ಅದು ನಮ್ಮ ಧರ್ಮದೊಳಗೆ ಇದ್ದಿದ್ದಲ್ಲ. ನಮ್ಮ ಧರ್ಮದಲ್ಲಿ ಇದ್ದಿದ್ದು ವೈದಿಕ ಪರಂಪರೆ, ವರ್ಣಾಶ್ರಮ ಧರ್ಮ ಮತ್ತು ವೈದಿಕ ಪರಂಪರೆ ಭಾಗವಾಗಿ ಬೆಳೆದದ್ದು. ಸೊ ಯಾರ್ಯಾರು ಯಾವ್ಯಾವ ಆಚರಣೆ ಮಾಡ್ತಾರೋ ಆ ಮೂಲಕ ಜಾತಿಗಳ ಸೃಷ್ಟಿಯಾಗ್ತಾ ಬಂತು. ಅದು ಮುಂದಿನ ಬೆಳವಣಿಗೆ. ಹಿಂದುತ್ವ ಅನ್ನುವುದೇನಿದೆ ಅದು ಈ ಧರ್ಮವನ್ನು ಅಂಗಡಿಯಲ್ಲಿಟ್ಟು ಮಾರಾಟ ಮಾಡೋದಕ್ಕೆ ಬಳಸುವ ಶಬ್ದ ಅಂತ ನಾನು ಹೇಳ್ತೀನಿ. ಈ ವೈದಿಕ ಧರ್ಮ ಹಿಂದೂ ಧರ್ಮ ಅಲ್ಲ. ಹಿಂದೂ ಧರ್ಮ ಸಿಂಧೂ ನದಿಯ ದಂಡೆ ಮೇಲೆ ಯಾರು ಬದುಕ್ತಾ ಇದ್ದರೋ ಅವರೆಲ್ಲರ ಆಚರಣೆ ಇನ್ವಾಲ್ವ್ ಆಗುತ್ತೆ. ನಾಟ್ ಓನ್ಲಿ ಯು ಸಿ ದಟ್ ವೈದಿಕ ಪರಂಪರೆ ಮಾತ್ರ ಅಲ್ಲ, ಇಲ್ಲಿ ಬುದ್ಧರಿದ್ದರು, ಜೈನರಿದ್ದರು, ಎಲ್ಲವೂ ಕೂಡ ಇನ್ವಾಲ್ವ್ ಆಗುವ ಇಡೀ ಸಿಂಧೂ ನದಿಯ ದಂಡೆ ಮೇಲೆ ಬದುಕಿದ ಸಮುದಾಯದ ಆಚರಣೆ ನಂಬಿಕೆಗಳೇನಿತ್ತು ಅದು. ಆದರೆ ಇವತ್ತು ನಾವು ಹಿಂದುತ್ವ ಅನ್ನುವುದು ಅಪಭ್ರಂಶಗೊಂಡು ಬೇರೆ ಬೇರೆ ಅರ್ಥ ನೀಡುತ್ತಾ ಹಿಂದುತ್ವ ಅಂತ ಅದು ಯಾರ್ದೋ ಒಂದು ಪಕ್ಷದ ಜಾಗೀರು ಅನ್ನುವ ಮಟ್ಟಕ್ಕೆ ಬಂದುಬಿಟ್ಟು ಉಳಿದವರೆಲ್ಲ ನಡುಗಕ್ಕೆ ಪ್ರಾರಂಭ ಆಗೋ ಸ್ಥಿತಿ ಬಂದಿದೆ. ಯಾಕೆಂದರೆ ಮೂಲಭೂತವಾಗಿ ಯಾರು ವೇದ ಉಪನಿಷತ್ತನ್ನು ಓದಿಲ್ಲ, ಯಾರಿಗೆ ಇಡೀ ಈ ಇಂಡಿಯಾದ ಬೇರೆ ಬೇರೆ ಪರಂಪರೆಗಳು ಗೊತ್ತಿಲ್ವೋ, ಯಾರಿಗೆ ಶೈವಿಸಮ್ ಗೊತ್ತಿಲ್ವೋ, ಅದ್ವೈತ, ವಿಶಿಷ್ಟಾದ್ವೈತ, ದ್ವೈತದ ಕಲ್ಪನೆಗಳು ಗೊತ್ತಿಲ್ಲ, ಬೆಳೆದು ಬಂದಿದ್ದು ಗೊತ್ತೇ ಇಲ್ಲ. ಅವರು ಇದ್ದಕ್ಕಿದ್ದಾಗ ಹೋಗ್ಬಿಟ್ಟು ಹಿಂದುತ್ವದ ಮಹಾನ್ ಪ್ರಚಾರಕರಾಗ್ಬಿಟ್ಟು ಅಪಭ್ರಂಶಗೊಳಿಸ್ಬಿಟ್ಟು ಇಡೀ ಸಂಖ್ಯಾತ ಸಮುದಾಯನ ಹೆದರಿಸೋದಕ್ಕೆ ಶಬ್ದ ಬಳಕೆ ಆಗ್ತಿದೆ ಅನ್ನೋ ಅನುಮಾನ ನನಗೆ ಶುರುವಾಗ್ತದೆ. ನೋಡಿ, ಅದೆಲ್ಲ ಸುಳ್ಳು. ಸಿಂಧೂ ನದಿಯಿಂದ ಹಿಂದೂ ಬಂದಿದ್ದು ಒಂದು ನಾವು ಹೇಳಬಹುದು ವಿನಃ ಈ ದೇಶದಲ್ಲಿ ಇರುವಂಥವರೆಲ್ಲರೂ ಹಿಂದೂಗಳು ಸ್ವಾತಂತ್ರ್ಯ ಹೋರಾಟದ ಅವತ್ತಿನಿಂದನೂ ಕೂಡ ಜೈ ಹಿಂದ್ ಅಂತ ಹೇಳ್ಕೊಂಡಿದ್ದಾರೆ, ಒಂದೇ ಮಾತರಂ ಹೇಳಿದ್ದಾರೆ, ಹೀಗೆಲ್ಲ ನಡೀತಾ ಇದೆ. ಆದರೆ ಮೂಲ ಇರಲಿಕ್ಕಿಲ್ಲ ಅಂತ ಅಂದ್ಕೊಂಡು ಒಪ್ಕೊಂಡ್ರೂ ಕೂಡ ನಾನು ಹೇಳೋದು, ನಾನು ಈಗಾಗಲೇ ಹೇಳಿದ್ದೇನೆ, ಒಂದೇ ನಾಣ್ಯದ ಎರಡು ಮುಖ. ಭಾರತೀಯ ಹಿಂದುತ್ವ ಎರಡೂ ಒಂದೇ, ನಾವೇನು ವ್ಯತ್ಯಾಸ ಇಲ್ಲ. ಆದ್ರೆ ಹಿಂದುತ್ವ ಅಂತಂದ್ರೆ ಯಾಕೆ ಹೊಟ್ಟೆ ಉರಿಯುತ್ತೆ? ಯಾಕಂದ್ರೆ ಯಾಕೆ ನೀವು ವಿವಾದ ಎಬ್ಬಿಸ್ತಾ ಇದ್ದೀರಿ? ಯಾಕೆ ಅದರ ಸಂಬಂಧಪಟ್ಟ ಹೆದರಿಕೆ ಯಾಕೆ? ಅದರಲ್ಲಿ ವಿವಾದ ಇದೆ ಪ್ರಮೋದ್. ಇಲ್ಲ, ವಿವಾದ ಎಂದು ವಿವಾದ ಭಾರತೀಯತೆ ಹಿಂದುತ್ವ ಅಲ್ಲ. ಜಾತಿ, ಮತ, ಪ್ರಾಂತ, ಭಾಷೆ, ಪಕ್ಷ ಭೇದಗಳನ್ನು ಮರೆತು ನಾವೆಲ್ಲ ಹಿಂದೂ ಅಂತ ಹೇಳ್ತೀವಿ. ನಾನು ಹಿಂದೂ ಅಂದ್ರೆ ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಪಕ್ಷ ಇಲ್ಲ, ಭಾರತೀಯತೆ ಹಿಂದೂ ಅಲ್ಲ. ಯು ಆರ್ ರಾಂಗ್. ಭಾರತೀಯತೆ ನಾನು ಒಪ್ಕೊಳ್ಳೋದಲ್ಲ. ನಾನು ಭಾರತೀಯ ಹಿಂದೂ ಎರಡೂ ಒಂದೇ ಶಬ್ದ. ನೀವು ಒಪ್ಕೊಳ್ಳಿ ಬಿಡಿ, ಸತ್ಯ ಬೇರೆ. ಒಂದ್ ನಿಮಿಷ, ಈ ದೇಶದಲ್ಲಿ ಇರುವಂತ ಎಲ್ಲರೂ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂಗಳೇ. ಹಿಂದೂ ಜಾತಿ ಅಲ್ಲ, ಹಿಂದೂ ವಿಭೂತಿ ಅಲ್ಲ, ಹಿಂದೂ ದೇವಸ್ಥಾನ ಅಲ್ಲ. ಅಲ್ಲಲ್ಲ, ನೀವು ಮುಸ್ಲಿಂ ಕ್ರಿಶ್ಚಿಯನ್ರು ಹಿಂದೂಗಳೇ ಅಂತೀರಿ, ಅವ್ರು ಯಾರೋ ಮಠಕ್ಕೆ ಕರೆದ್ಬಿಟ್ಟು ಪ್ರಾಬ್ಲಮ್ ಸ್ಟಾರ್ಟ್ ಮಾಡ್ತೀರಿ. ನೋಡಿ, ಮಠಕ್ಕೆ ಕರೆದ್ರ ಪ್ರಾಬ್ಲಮ್ ಅಲ್ಲ, ನೀವು ಮಸೀದಿ ಕರೀಲಿಲ್ಲ, ಇದು ಪ್ರಾಬ್ಲಮ್ ಇದೆ. ಸಾವಿರ ವರ್ಷದಿಂದ ನಾವು ನಮ್ಮ ದೇವಸ್ಥಾನಗಳಲ್ಲಿ ಬನ್ನಿ, ಕೂತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ನಿಮ್ಮ ನಮಾಜ್ ಮಾಡಿ ಅಂತ ಹೇಳ್ತಾ ಬಂದಿದೀವಿ. ಒಂದು ಸಲ ಆದ್ರೂ ಮಸೀದಿ ಒಳಗಡೆ ಒಂದು ಸಲ ಕರೆದು ನೀವು ಪೂಜೆ ಮಾಡುವಂತ ಒಂದು ಸಲ ತೋರಿಸಿದರೆ? ಒಂದೇ ಒಂದು ಉದಾಹರಣೆ ಮಸೀದಿ ಒಳಗಡೆ ಒಂದು ಮೂರ್ತಿ ಇಟ್ಟು ಪೂಜೆ ಮಾಡಿ. ಸರ್, ಈ ದೇಶದ ಜನ ಮೂಲಭೂತವಾಗಿ ಧರ್ಮ ಸಹಿಷ್ಣುತೆ ಇರುವವರು, ಅವರ ಮಧ್ಯೆ ಬೆಂಕಿ ಹಚ್ಚಬೇಡಿ. ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗಣೇಶೋತ್ಸವ ನಡೀಲಿ, ಮೊಹರಂ ನಡೀಲಿ, ಯಾವುದೇ ಹಬ್ಬ ನಡೀಲಿ, ಎಲ್ಲ ಸಮುದಾಯಗಳು ಸೇರಿ ಆಚರಣೆ ಮಾಡ್ತಾರೆ. ಅಲ್ಲಿ ಅವರ ನಡುವೆ ಅಡ್ಡಗೋಡೆಯನ್ನು ಕಟ್ಟಬೇಡಿ. ನೋಡಿ, ಅಲ್ಲಿ ಅವರ ನಡುವೆ ಬೆಂಕಿ ಹಚ್ಚಬೇಡಿ. ಇದು ಹೊರಗಡೆ ನಾವು ಮೊಹರಂ ಮಾಡ್ತೀವಿ, ನಾವು ಪೂಜೆ ಮಾಡ್ತೀವಿ, ಅದೆಲ್ಲ ಸರಿ. ಆದರೆ ಮಸೀದಿ ಒಳಗಡೆಗೆ ನಾನು ಹೇಳ್ತಾ ಇರುವಂಥದ್ದು ಒಂದು, ಗಾಂಧೀಜಿಯವರು ಕಮ್ಯುನಲ್ ಆಗಿರಲಿಲ್ಲ,
ಅವ್ರು ಕೊಂದ್ರೆ, ಗಾಂಧೀಜಿ ಅವ್ರನ್ನ ಹಿಂದೂವಾದಿ ಆಗಿರ್ಲಿಲ್ಲ. ಅವ್ರನ್ನ ಕೊಂದ್ರೆ, ಗಾಂಧೀಜಿ ಅವ್ರನ್ನ ಅವರು ಗುಂಡು ಹಾಕೊಂಡ್ರೆ, ಗಾಂಧೀಜಿ ಅವ್ರು ಅವರು ರಾಮ ರಾಮ ಅಂತ ಹೇಳಿದ ನಿಮ್ ದೇವ್ರ ಹೆಸರು ಹೇಳಿ ಸತ್ರು ಅವ್ರು. ಮಾತು ಹೇಳಿದ್ದೇನು? ಈಶ್ವರ ಅಲ್ಲಾ ತೇರೆ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಕೊಟ್ಟೆ ಇಲ್ವಲ್ಲ ಸನ್ಮತಿನ. ಈಶ್ವರ ಅಲ್ಲಾ ತೇರೆ ನಾಮ್ ಅಂತ ಹೇಳಿ ಹಿಂದೂಗಳೇ ಭಜನೆ ಮಾಡ್ತೀವಿ ವಿನಃ ಒಬ್ಬ ಮುಸ್ಲಿಂ ಮೌಲ್ವಿ ಒಂದು ಮಸೀದಿ ಒಳಗಡೆಗೆ ಭಜನೆ ಮಾಡಿದ್ದು ತೋರಿಸಿ ನೋಡೋಣ. ನಾವೇ ಬೆಟ್ಟ ಆಗ್ಬೇಕಾ? ಮುತಾಲಿಕ್, ನಾವೇ ಇವತ್ತು ಈ ದೇಶದಲ್ಲಿ ನಾವು ಸೌಹಾರ್ದ ಅನ್ನುವಂಥದ್ದು ಎರಡೂ ಕಡೆ ಬಂದ್ರೆ ಮಾತ್ರ ಸೌಹಾರ್ದ ಆಗತ್ತೆ, ಪ್ರೀತಿ ಆಗತ್ತೆ, ವಿಶ್ವಾಸ ಆಗತ್ತೆ, ನಂಬಿಕೆ ಆಗತ್ತೆ. ಒಂದ್ ಮಾತು ಕೇಳ್ತೀನಿ ನಿಮ್ಗೆ, ಒಂದ್ ಮಾತು ಕೇಳ್ತೀನಿ. ನಮ್ಮ ದೇಶವನ್ನು ತುಂಡು ಮಾಡಿದ ಒಂದು ನಿಮಿಷ ಈ ದೇಶದಲ್ಲಿ ಯಾವುದೋ ಧರ್ಮದವರು ಅವರು ಉಗ್ರಗಾಮಿಗಳು ಹಿಂಸಾಕೃತ್ಯದಲ್ಲಿ ತೊಡಗಿದ್ದಾರೆ, ನೀವು ತೊಡಗ್ಬಿಡ್ತೀರಾ? Then what is the difference between Hinduism and other religions? ಬಂದೂಕ್ ಹಿಡಿದಿಲ್ಲ, what is the difference between India and Pakistan? ಮಸೀದಿ ಮಂದಿರ ಮಾಡಿಲ್ಲ, ಮುಸ್ಲಿಮರನ್ನ ನಾವು ಹಿಂದೂಗಳನ್ನ ಮಾಡಿಲ್ಲ. ಅವರು ಹಿಂದೂಗಳನ್ನ ಮುಸ್ಲಿಮರನ್ನ ಮಾಡ್ತಾ ಇದ್ದಾರೆ, ದೇವಸ್ಥಾನಗಳನ್ನ ಮಸೀದಿ ಮಾಡಿದ್ದಾರೆ, ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ, ನೀವೇನ್ ಮಾಡ್ತೀರಾ? ಬಂದೂಕುಗಳನ್ನ ಹಿಡಿದು ಹಿಂದೂಗಳನ್ನ ಸಾಯಿಸ್ತಾ ಇದ್ದಾರೆ. ನಾವು ಎಂದೂ ಯಾವತ್ತಿಗೂ ಬಂದೂಕು ಬಾಂಬ್ ಹಿಡಿಯುವುದೂ ಇಲ್ಲ. ಹಿಂದೂ ಧರ್ಮ ಇದು ಸಹಿಷ್ಣುತೆ, ಇದು ಶಾಂತಿ, ಇದು ಸೌಹಾರ್ದ. ಇಡೀ ಜಗತ್ತು ಹೇಳುತ್ತೆ. ನಾನು ಹೇಳ್ತೀನಿ, ನೀವೇನೆ ರಾಮ್ ಸೇನೆ ಮಾಡಿದಾಗ ಶಸ್ತ್ರಾಭ್ಯಾಸವನ್ನು ಕಲಿಸಿದಿರಿ ಅಂತ ವರದಿಗಳಿದ್ವು ಇಲ್ವಾ? ಶಸ್ತ್ರಾಭ್ಯಾಸ ಕಲಿಸಿದ್ರಿ ಅಂತ ಬಹುತೇಕ ಸಂಘ ಪರಿವಾರದವರು ಅವ್ರ ಮೇಲೆ ಹಲವು ರೀತಿ ಆರೋಪಗಳಿವೆ. ಒಳಗಡೆ ಭೂಗತವಾಗಿ ಅದನ್ನು ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ. ಅಂದರೆ ನೀವು ಬಂದೂಕಿನಿಂದ ಉತ್ತರ ಕೊಡೋಕೆ ಹೊರಟಿದ್ದೀರಿ. ಬಂದೂಕಿಗೆ ಉತ್ತರ ಕೊಡಿ ಅಂತ ಹಿಂದೂಯಿಸಂ ಕಲಿಸಿಲ್ಲ, ಗೀತೆ ಹೇಳಿಲ್ಲ, ವೇದ ಹೇಳಿಲ್ಲ, ಉಪನಿಷತ್ ಹೇಳಿಲ್ಲ, ಭಾರತದ ಯಾವುದೇ ಧಾರ್ಮಿಕ ಗ್ರಂಥಗಳು ಬಂದೂಕಿಡಿರಿ ಅಂತ ಹೇಳಿಲ್ಲ. ಹಿಡಿಯಕ್ಕೆ ಹೊರಟಿದಿರಲ್ಲ ನೀವು. ಗೀತೆ ಹೇಳಿದೆ, ರಾಮಾಯಣ ಹೇಳಿದೆ, ಮಹಾಭಾರತ ಹೇಳಿ ನನಗೆ. ನೀನು ಎಲ್ಲವನ್ನೂ ಮಾಡು, ಯಾವತ್ತು ನಿನ್ನ ಧರ್ಮದ ಮೇಲೆ ಆಘಾತ ಆಗತ್ತೋ ಅದಕ್ಕೆ ಹೇಳಿಲ್ಲ, ಅದಕ್ಕೆ ಉತ್ತರ ಕೊಡು. ಧರ್ಮ ಅನ್ನುವ ಶಬ್ದವನ್ನ ನಾನು ಹೇಳ್ತೀನಿ ಕೇಳಿ. ಭಗವದ್ಗೀತೆಯ 18 ಅಧ್ಯಾಯ ಶ್ರೀಕೃಷ್ಣ ಹೇಳಿದ್ದೇನು? ಪೂಜೆ ಅಲ್ಲ, ಧ್ಯಾನ ಅಲ್ಲ, ತಪಸ್ಸು ಅಲ್ಲ, ಯುದ್ಧ ಮಾಡು. ನಿನ್ನ ಎದುರುಗಡೆ ಯಾವನೇ ಅಧರ್ಮಿ ಇದ್ದಾನ, ಅವನು ಅಸತ್ಯ ಇದ್ದಾನ, ಅನ್ಯಾಯ ಮಾಡ್ತಾ ಇದ್ದಾನ, ಅವನು ಯುದ್ಧ ಮಾಡು, ಕೊಂದು ಹಾಕು ಅಂತ ಹೇಳಿ 18 ಅಧ್ಯಾಯ ಹೇಳಿದ ಭಗವದ್ಗೀತೆಯ ಆದರ್ಶವನ್ನ ನಮ್ಮ ಧರ್ಮದ ನಾವು ಸಂರಕ್ಷಣೆ ಮಾಡೋಕ್ಕೋಸ್ಕರ ನಾವು ಸಂಘಟನೆ ಮಾಡಿದೀವಿ, ಬಂದೂಕು ಹಿಡಿಯಕ್ಕೋಸ್ಕರ ಅಲ್ಲ. ಭಗವದ್ಗೀತೆಯಲ್ಲಿ ಬೇರೆ ಬೇರೆ ಅಧ್ಯಾಯ ಇದೆ, ಧ್ಯಾನ ಯೋಗ ಇದೆ, ಬೇರೆ ಇದೆ. ಬಟ್ ಓವರಲ್ ಆಗಿ ಭಗವದ್ಗೀತೆ ಹೇಳೋದು ಕರ್ಮಣ್ಣೆ ವಾದಿಕಾರಸ್ತೆ ಮಾಫಲೇಶು ಕದಾಚನ. ಗೀತಾಚಾರ್ಯನಾದ ಶ್ರೀಕೃಷ್ಣ ಹೇಳಿದ್ದು ನಿನ್ನ ಕರ್ಮವನ್ನ ನೀನು ಮಾಡುವುದು. AK-47 ನಡಿ ಅಂತ ಹೇಳಿದನ. ಇಬ್ಬರು ಜಾತಿಗಳ ನಡುವೆ ಬೆಂಕಿ ಹಚ್ಚು ಅಂತ ಅದೇ ಕರ್ಮವನ್ನ ಪ್ರಮೋದ್ ಮುತಾಲಿಕ್ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನ ಧರ್ಮದ ರಕ್ಷಣೆಯ ಆಜ್ಞೆಯನ್ನೇ ಪ್ರಮೋದ್ ಮುತಾಲಿಕ್ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನ ಆಜ್ಞೆ ಇದೆ, ಅದು ಧರ್ಮದ ರಕ್ಷಣೆ, ಹಿಂದುತ್ವದ ರಕ್ಷಣೆ, ಭಾರತದ ರಕ್ಷಣೆ, ದೇಶದ ರಕ್ಷಣೆ ಮಾಡು ಅಂತ ಹೇಳಿ ಶ್ರೀಕೃಷ್ಣ ಏನು ಹೇಳ್ದ ಅದನ್ನೇ ಪರಿಪಾಲನೆ ಮಾಡ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಅವತಾರ ಆಗಿದೆ. ನಾನು ಅವತಾರ ಅಂತ ನಾನೇನು ಹೇಳ್ತಾ ಇಲ್ಲ. ಅಲ್ಲ ಪ್ರಮೋದ್ ಜಿ, ಶಾಂತ ಚಿತ್ರವಾಗಿ ಯೋಚನೆ ಮಾಡಿ. ತಾವು ಒಂದು ಪಬ್ಗಳ ಮೇಲೆ ದಾಳಿ ನಡೆಸ್ತೀರಿ, ಗೋವಾ ಸರ್ಕಾರ ತಮ್ಮನಲ್ಲಿ ಬರದಂತೆ ನಿರ್ಬಂಧ ಹೇರುತ್ತೆ, ತಾವು ಭಾವನಾತ್ಮಕವಾಗಿ ಮಾತಾಡ್ತೀರಿ. ನಾನು ನಿಮ್ಮ ನಂಬಿಕೆಯಲ್ಲೇ ಅಪ್ರಾಮಾಣಿಕತೆಯನ್ನು ಕಾಣಲಾರೆ. ನಿಮ್ಮ ನಂಬಿಕೆ ನಿಮ್ಮ ದೃಷ್ಟಿಯಿಂದ ಪ್ರಾಮಾಣಿಕತೆ ಆಗಿರಬಹುದು, ಆದರೆ ಅದು ವಾಸ್ತವವಾಗಿ ಇರಬೇಕು ಅಂತಿಲ್ಲ. ನೀವು ಭಾವ ಪ್ರಚೋದಿತರಾಗ್ತಿದ್ದೀರಿ. ರಿಲಿಜನ್ ಅಫೀಮದು, ನಾನು ಹೇಳ್ತಿರ್ತೀನಿ, ಧರ್ಮ ಅನ್ನುವುದು 2 ಅಲಗಿನ ಕತ್ತಿ ಇದ್ದಾಗೆ ಈ ಕಡೆನೂ ಕೊಯ್ಯುತ್ತೆ, ಈ ಕಡೆನೂ ಕೊಯ್ಯುತ್ತೆ. ಆ ರೀತಿ ನಿಮಗೆ ಧಾರ್ಮಿಕ ಅಮಲಿನದಿನ ಇದೀನಿ ಅಂತ ಅನ್ಸಲ್ವಾ? ಅಮಲು ಧರ್ಮ ಕತ್ತಿಗೆ ಸಂಬಂಧನೇ ಇಲ್ಲ. ಧರ್ಮ ಅನ್ನುವಂಥದ್ದು ಬಹಳ ಧರ್ಮದ ನಿಮಗೆ ಧರ್ಮ ನನ್ನ ರಕ್ತದ ಕಣಕಣದಲ್ಲಿದೆ, ನನ್ನ ಶ್ವಾಸದ ಉಸಿರಿನಲ್ಲಿದೆ. ಧರ್ಮ ಧರ್ಮ ಅನ್ನುವಂಥದ್ದು ಎಂದೂ ಧರ್ಮದ ಅಮಲಿದೆ. ಅಮಲು ಅನ್ನುವಂತ ಶಬ್ದ ನಾನು ಒಪ್ಪೋದೇ ಇಲ್ಲ. ಇಲ್ಲ, ಅದು ಸ್ವಾಭಿಮಾನ. ಅದು ಆದ್ರಿಂದ ಆ ಧರ್ಮದ ಬಗ್ಗೆ ಸ್ವಾಭಿಮಾನ ಇದ್ದಾಗಲೇ ಒಂಥರ ಗರ್ವ ಇರುತ್ತೆ. ಎಸ್, ನಾನು ಹಿಂದೂ ಧರ್ಮದ ಪರಿಪಾಲಕ ಅಂತ ಅನ್ನುವಂಥ ಗರ್ವದಿಂದ ಹೇಳ್ತಾ ಇದ್ದೀನಿ ನಾನು. ಅಮಲ ಅಲ್ಲ ಅದು. ಪ್ರತಿಯೊಬ್ಬರು ಹೇಳಬೇಕು, ಈ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕ ಹೇಳಬೇಕು, ಎಸ್, ಈ ದೇಶದ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದಕ್ಕೆ ನನಗೆ ಅಭಿಮಾನ ಇದೆ, ಸ್ವಾಭಿಮಾನ ಇದೆ ಅಂತ ಹೇಳ್ಬೇಕು.
ಈ ದೇಶದಲ್ಲಿ ಸ್ವಾತಂತ್ರ್ಯ, ಈ ದೇಶದಲ್ಲಿ ವೈಜ್ಞಾನಿಕತೆ. ಹೇಳಿದೆ ಪ್ರಮೋದ್ಜಿ, ಒಂದು ಮಾತು ಹೇಳಿದೆ ಪ್ರಾರಂಭದಲ್ಲಿ. ಒಂದು ಹಿಂದೂ ಧರ್ಮ ಅನ್ನುವುದು ಯಾರೊಬ್ಬರ ಸ್ವತ್ತಲ್ಲ. ಹಿಂದೂ ಧರ್ಮ ಅನ್ನುವುದು BJPನೋ RSSೋ ಸಂಘ ಪರಿವಾರನೋ ಶ್ರೀರಾಮ್ ಸೇನೆನೋ ಪ್ರಮೋದ್ ಮುತಾಲಿಕೋ BS ಯಡಿಯೂರಪ್ಪ ಯಾರ್ದು ಅಲ್ಲ. 5,000 ವರ್ಷಗಳ ಇತಿಹಾಸ ಇರೋ ಈ ಧರ್ಮ ಈ ದೇಶದ ಎಲ್ಲರಿಗೂ ಸೇರಿದ್ದು, ಯಾರೊಬ್ಬರ ವೈಯಕ್ತಿಕ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಲ್ಲ. ಅದು ನನಗೇನು ಕಲಿಸ್ಕೊಟ್ಟಿದೆ ಅಂದರೆ, ನನಗೆ ಬೇಕಾದ ಹಾಗೆ ಬದುಕುವ, ಬೇಕಾದ ಹಾಗೆ ಜೀವಿಸುವ, ಬೇಕಾದ ದೇವರನ್ನು ಭಜಿಸುವ ಆ ಅಧಿಕಾರವನ್ನು, ಹಕ್ಕನ್ನು, ಸ್ವಾತಂತ್ರ್ಯವನ್ನು ನನ್ನ ಧರ್ಮ ನಾನು ಕಲಿಸ್ಕೊಟ್ಟಿದೆ. ನಾನು ರಾಮನನ್ನು ಪೂಜಿಸಬಲ್ಲೆ, ಕೃಷ್ಣನನ್ನು ಪೂಜಿಸಬಲ್ಲೆ, ವಿಷ್ಣುನನ್ನು ಪೂಜಿಸಬಲ್ಲೆ, ಶಿವನನ್ನು ಭಜಿಸಬಲ್ಲೆ, ಶಿವನ ಗಳಂಗನ್ನು ಭಜಿಸಬಲ್ಲೆ, ದೇವರನ್ನು ಭಜಿಸಬಲ್ಲೆ, ಭೂತಗಳನ್ನು ಭಜಿಸಬಲ್ಲೆ, ದೆವ್ವಗಳನ್ನು ಪೂಜೆ ಮಾಡಬಲ್ಲೆ, ಶಕ್ತಿ ದೇವತೆಗಳನ್ನು ಪೂಜೆ ಮಾಡಬಲ್ಲೆ. ಅಂಥ ಒಂದು ಅಧಿಕಾರವನ್ನು ನನ್ನ ಧರ್ಮ ನನಗೆ ಕೊಟ್ಟಿದೆ. ಆದರೆ ಈ ಧರ್ಮ ನನ್ನ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದುಕೊಂಡವ್ರು ನೀವು ನನ್ನ ಆಹಾರ ಪದ್ಧತಿ ಮೇಲೆ ದಾಳಿ ಮಾಡ್ತೀರಿ, ನನ್ನ ನಂಬಿಕೆ ಮೇಲೆ ದಾಳಿ ಮಾಡ್ತೀರಿ, ಹೀಗೆ ಇರಬೇಕು ಅಂತೀರಿ, ಇವ್ರನ್ನ ಪೂಜೆ ಮಾಡಬೇಕು ಅಂತೀರಿ, ಪೂಜೆ ಮಾಡಿದ್ರೆ ಹುಷಾರ್ ಅಂತೀರಿ. ಅಂದರೆ ನೀವು ಒಂದು ಧಾರ್ಮಿಕ ಅಸಹಿಷ್ಣುತೆಯಿಂದ ನೀವು ಯಾವುದು ಧರ್ಮ ಅಂದ್ಕೊಂಡು ನಮ್ಮ ತಲೆ ಮೇಲೆ ಹೇರ್ತೀರ. ನೀವು ಈ ದೇಶದ 125 ಕೋಟಿ ಜನರ ಮೇಲೆ. ಹಿಂದೂ ಧರ್ಮ ಯಾರ್ದು ಒಂದು ಕಾಂಟ್ರಾಕ್ಟ್ ತಗೊಂಡಿಲ್ಲ, ನಾವು ತಗೊಂಡಿಲ್ಲ. ಬಟ್ ನೀವು ತಗೊಂಡಾಗ ಬಿಹೇವ್ ಮಾಡ್ತಿದ್ದೀರಿ. ಎಲ್ಲರೂ ಮಾತಾಡಬಹುದು, ಆಹಾರ ಪದ್ಧತಿ ಎಲ್ಲರೂ ಹೋರಾಟ ಮಾಡಬಹುದು. ಆಹಾರ ಪದ್ಧತಿ ಆಹಾರ ತಗೊಳ್ಳಿ. ಯಾವ ಆಹಾರ ಪದ್ಧತಿ ರೀ? ಈ ದೇಶದಲ್ಲಿ ಗೋವನ್ನ ಪೂಜೆ ಮಾಡುವಂತ ಕಣಕಣದಲ್ಲಿ, ಮನೆ ಮನೆಯಲ್ಲಿ, ವ್ಯಕ್ತಿಯಲ್ಲಿ, ಗ್ರಂಥಗಳಲ್ಲಿ ಇದೆ. ಸೊ ಅದನ್ನ ನೀವು ತಿಂತೀರಿ, ನಾವು ಕಡಿತೀವಿ, ನಾವು ಹೊಡಿತೀವಿ ಅಂತಂದ್ರೆ ಇಸ್ಲಾಮಿನಲ್ಲಿ ಹಂದಿಯನ್ನು ತಿನ್ನಬಾರದು, ಬ್ಯಾನ್ ಇದೆ. ಯಾಕೆ ಬ್ಯಾನ್ ಇದೆ? ಯಾಕೆ ತಿನ್ನಬಾರ್ದು ಹಾಗಾದ್ರೆ ನೀವು? ನಾವು ಗೋವನ್ನು ಪೂಜೆ ಮಾಡ್ತೀವಿ. ಗೋವು ಬರೇ ನಮಗೆ ಪೂಜಾ ಪ್ರಾಣಿ ಅಲ್ಲ. ಗೋವು ನಮಗೆ ಅನ್ನ ಹಾಕ್ತಾ ಇದೆ, ನಮಗೆ ಕೈ ಕೆಲಸ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಆರ್ಥಿಕತೆಯ ಬೆನ್ನೆಲುಬಿದೆ. ಅಂಥ ಗೋವನ್ನು ಇವತ್ತು 6 ಲಕ್ಷ ಹಳ್ಳಿಗಳ ನಾಡಿನಲ್ಲಿ ಇವತ್ತು ಕೃಷಿ ಪ್ರಧಾನವಾದಂಥ ದೇಶಕ್ಕೆ ಬೇಕಾದಂಥ ಗೋವಿನ ವಂಶವನ್ನೇ ನಾಶ ಮಾಡ್ತೀನಿ ಅಂತಂದ್ರೆ ಯಾರಿಗೆ ಸಿಟ್ಟು? ಈ ದೇಶದಲ್ಲಿ ಆ ಗೋವನ್ನು ತಿನ್ನದೆ ಬದುಕಕ್ಕಾಗುವುದಿಲ್ಲ ಅನ್ನೋದು ಯಾವ್ದಾದ್ರು ಒಂದು ಜಾತಿ ಇದೆಯಾ? ಪ್ರಮೋದ್ಜಿ, ಮುಸ್ಲಿಮರಿಗೆ ಗೋಮಾಂಸ ತಿನ್ನದೆ ಬದುಕಕ್ಕಾಗಲ್ಲ. ಒಂದ್ ನಿಮಿಷ. ಈ ದೇಶದಲ್ಲಿ ಇರುವ ಟೋಟಲ್ ಗೋ ಸಂಪತ್ತಿ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಾ? ಅದರ ಜೊತೆಗೆ ಬಹುತೇಕ ಈ ದೇಶದ ಏನು ಈ ಗೋಮಾಂಸದ ರಫ್ತು ಮಾಡ್ತಾರೆ, ಯಾರು ಮಾಡ್ತಿದ್ದಾರೆ ಸ್ವಾಮಿ? ಮುಸ್ಲಿಮ್ಸ್ ಮಾತ್ರ ಮಾಡ್ತಿದ್ದಾರಾ? ಯಾರು? ಬಾಂಬೆಯಲ್ಲಿರುವ ಮೇಜರ್ ಗೋಮಾಂಸ ರಫ್ತು ಕಂಪನಿ ಸೇರಿದ್ಯಾರಿಗೆ ಈ ದೇಶದಲ್ಲಿ? ಯಾರು ಮಾಡ್ತಿದ್ದಾರೆ? ಎಲ್ಲೋ ಗೋವು ಇದ್ರೆ ತಗೊಂಡೋಗಿ ಗೋಶಾಲೆ ಹೆಸರುಗಳೆಲ್ಲ ಏನು ಮಾಡ್ತಿದ್ದಾರೆ ಯಾರ್ಯಾರು ತಾವು ನೋಡಿದ್ದೀರಾ? ನೋಡಿ, ಗೋವನ್ನ ರಾಜಕಾರಣಕ್ಕೆ ಗೋವನ್ನ ಧಾರ್ಮಿಕ ಅಸಹಿಷ್ಣುತೆಯನ್ನು ಬಳಸ್ಕೊಳ್ಳಾಗ್ತದೆ. ಯಾರು ಬೇಕಾದ್ರೆ ಅವನು ಹಿಂದೂ ಇರ್ಲಿ, ಮುಸ್ಲಿಂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, BJP ಇರ್ಲಿ, RSS ಇರ್ಲಿ ಅಥವಾ ಇನ್ಯಾವುದೇ ಇರ್ಲಿ, ಅದನ್ನು ನಾವು ವಿರೋಧ ಮಾಡ್ತೀವಿ. ಪ್ರಧಾನಮಂತ್ರಿಯವರು ಈ ದೇಶದಲ್ಲಿ 82% ಗೋರಕ್ಷಕರು ನಕಲಿ ಇದ್ದಾರೆ ಅಂತ ಹೇಳಿದಾಗ ಪ್ರಮೋದ್ ಮುತಾಲಿಕ್ ಅದಕ್ಕೆ ಹೇಳ್ದ, ನಕಲಿ ಇರುವಂಥವ್ರು ಹಾಗಾದರೆ ನೀವು ಗೋ ರಫ್ತವನ್ನು ಇವತ್ತು ನಂಬರ್ 1 ಇಡೀ ದೇಶದಲ್ಲಿದೆ, ಅದನ್ನು ಮೊದಲು ನಿಲ್ಲಿಸಿ. ಸೊ ನಾನು ಯಾರೇ ಗೋವನ್ನ ಕಡಿಯುವಂಥವ್ರು, ಗೋಮಾಂಸ ಮಾರಾಟ ಮಾಡುವಂಥವ್ರು, ನೀವು ಹೇಳಿದ 100ಕ್ಕೆ 100 ಸತ್ಯ. ಇವತ್ತು ರಫ್ತಾಗುವಂಥದ್ದು ಜೈನರು ಇವತ್ತು ಮಾಡ್ತಾ ಇರುವಂತಹದ್ದು, ಅದನ್ನೂ ವಿರೋಧ ಮಾಡ್ತೀವಿ. ಎಸ್, ವಿಲ್ ಡಿಸ್ಕಸ್ ಪ್ರಭೋಜಿ. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿರಾಮ ತಗೋತೇನೆ. ವಿರಾಮದ ನಂತರ ಏನು ಈ ವಿಶೇಷ ಸಂದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತೆ. ಎಸ್ ಪ್ರಿಯ ವೀಕ್ಷಕರ, ವಿರಾಮದ ನಂತರ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಇದ್ದಾರೆ ಪ್ರಮೋದ್ ಮುತಾಲಿಕ್. ತಾವು ನೋಡ್ತಾ ಇದ್ದೀರಿ ಫೈರ್ ಬ್ರ್ಯಾಂಡ್ ಅವರು ಒಂಥರ ಅವ್ರು ಮಾತನಾಡಿದರೆ ಗುಂಡು ಸಿಡಿದಾಗೆ. ಎಸ್ ಮುತಾಲಿಕ್, ಐ ವಾಂಟ್ ಟು ನೋ. ನಾನು ಹೇಳ್ತೀನಿ, ಹಿಂದುತ್ವ ಅನ್ನುವುದು ಏನು ಈ ಇಂಡಿಯಾದ ಹಿಂದೂ ಮಾರ್ಕೆಟ್ನಲ್ಲಿ ಸೇಲ್ ಆಗುವ ಅತಿ ಪ್ರಮುಖ ವಸ್ತು. ಅದಕ್ಕೆ ಮೋದಿಯವರು ಅದನ್ನು ಬಳಸ್ತಾರೆ, BJPನೂ ಬಳಸುತ್ತೆ, ಸಂಘ ಪರಿವಾರನೂ ಬಳಸ್ತಾರೆ. ಯಾಕಂದರೆ ಬಿಕ್ರಿ ಆಗುತ್ತೆ. ನಾನು ಹೋಗ್ಬಿಟ್ಟು ಧರ್ಮ ಸಹಿಷ್ಣುತೆ ಅಂದರೆ ಸರ್ವಧರ್ಮ ಸಹಿಷ್ಣುತೆ ಅಂತಂದರೆ ಸೇಲ್ ಆಗಲ್ಲ. ಹಿಂದುತ್ವ ಅಂದರೆ ಸೇಲ್ ಆಗುತ್ತೆ. ಯಾವತ್ತೂ ಕೂಡ ಪ್ರೀತಿಗಿಂತ ದ್ವೇಷ ಈ ದೇಶದ ನೆಲದಲ್ಲಿ ಸೇಲ್ ಆಗುತ್ತೆ ಕಣ್ರಿ. ಪ್ರೀತಿ ಸೇಲ್ ಆಗಲ್ಲ, ದ್ವೇಷ ಸೇಲ್ ಆಗುತ್ತೆ. ಬೆಂಕಿ ಹೆಚ್ಚುವವರು ಸೇಲ್ ಆಗ್ತಾರೆ, ನಾಯಕರಾಗ್ತಾರೆ. ನಾನು ಹೇಳ್ತೀನಿ,
ಹಿಂದುತ್ವ ಅನ್ನುವುದು ಈ ಮಾರ್ಕೆಟ್ನಲ್ಲಿ ಮಾರಾಟ ಆಗ್ತಿರುವ ಅತಿ ಹೆಚ್ಚು ಮಾರಾಟ ಆಗ್ತಿರೋ ವಸ್ತು. ಎಲ್ಲ ರಾಜಕೀಯ ಪಕ್ಷಗಳು ಅದನ್ನ ಮಾರಾಟ ಮಾಡ್ತಾರೆ. ನಿಮ್ಮ ಬಗ್ಗೆ ನಾನು ಹೇಳಲ್ಲ, ನಿಮ್ಮ ಬಗ್ಗೆ ನೀವು ಮಾರಾಟಕ್ಕೆ ಇಟ್ಟಿದ್ದೀರಿ ಅಂತಲ್ಲ, ನಿಮ್ಮ ಕಮಿಟ್ಮೆಂಟ್ ಬಗ್ಗೆ ನನ್ನ ಕ್ವಶನ್ ಇಲ್ಲ. ಅದ್ರ ಬಗ್ಗೆ ಕೆಲವು ಸಣ್ಣ ಪುಟ್ಟ ಸಂತಾಪ ಇದೆ, ಬೇಸರ ಇದೆ. ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಈ ಪೊಲಿಟಿಕಲ್ ಪಾರ್ಟೀಸ್ ಮಾರಾಟಕ್ಕೆ ಇಟ್ಕೊಂಡಿಲ್ವಾ? ಮೋದಿ ಮಾರಾಟಕ್ಕೆ ಇಟ್ಕೊಂಡಿಲ್ವಾ? ನಿಮ್ಮ ಹಿಂದುತ್ವವನ್ನು ಮಾರಾಟಕ್ಕೆ ಇಟ್ಕೊಂಡಿಲ್ವಾ? ಇದನ್ನು ಮಾರಾಟಕ್ಕೆ ಇಟ್ಕೊಂಡಿಲ್ವಾ? BJP ಮಾರಾಟಕ್ಕೆ ಇಟ್ಕೊಂಡಿಲ್ವಾ? ನೋಡಿ, 47ರ ಸ್ವಾತಂತ್ರ್ಯದ ನಂತರ ಕೈಗೆ ಸಿಕ್ಕಿದ್ದೆ ಕಾಂಗ್ರೆಸ್, ಈ ದೇಶ ಸಿಕ್ಕಿದ್ದೆ ಕಾಂಗ್ರೆಸ್ಸರ ಕೈಯಲ್ಲಿ. ಕಾಂಗ್ರೆಸ್ಸಿಗರು ಈ ದೇಶವನ್ನು ಸುಮಾರು ಹೆಚ್ಚು ಕಡಿಮೆ ಒಂದು 50 ವರ್ಷ ಆಡಳಿತ ಮಾಡಿದರು. ಅವ್ರಿಗೆ ಯಾರು ಅವರಿಗೆ ತಡೆದಿದ್ರು? ನೀವು ಹಿಂದುತ್ವ, ರಾಮ ಮಂದಿರ, ಗೋಮಾತಾ ಇವೆಲ್ಲ ವಿಷಯವನ್ನು ತಗೊಂಡು ಅವರು ಮಾಡ್ಬೋದಾಗಿತ್ತಲ್ಲ. ಇಂದಿರಾ ಗಾಂಧಿ ಕಮ್ಯುನಲ್ ಅಲ್ಲ, ಅವರು ಸೆಕ್ಯುಲರ್ನೇ ನಾ ಹೇಳೋದು. ಹಾಗಾದ್ರೆ ಸೆಕ್ಯುಲರ್ ಆಗದ್ದು ಒಂದು ಸೈಡ್ ಸೆಕ್ಯುಲರ್ ಅಂತ ಹೇಳಿ ಮುಸ್ಲಿಂ ಅಪೀಸ್ಮೆಂಟ್ ಮಾಡಿದ ಪರಿಣಾಮ ಹಿಂದುತ್ವ ಮೇಲೆ ಬಂತು. ಹಿಂದುತ್ವ ಮೇಲೆ ಬರೋಕ್ಕೆ ಕಾರಣನೇ ಕಾಂಗ್ರೆಸ್ಸಿಗರು. ಒಂದು ಸೈಡ್ ಆಗಿಬಿಟ್ರೆ ಎಲ್ಲ ಪೂರ್ತಿ ಒಂದು ಸೈಡ್. ಮುಸ್ಲಿಮರ ಅಪೀಸ್ಮೆಂಟ್ ಹಜ್ ಯಾತ್ರೆಗೆ ಸಬ್ಸಿಡಿ ಕೊಡುವಂಥದ್ದು ಇಡೀ ಜಗತ್ತಿನ ಯಾವುದೇ ಒಂದು ಮುಸ್ಲಿಂ ಕಂಟ್ರಿಯಲ್ಲಿ ಇಲ್ಲ. ಎಸ್, ಇಂಡಿಯಾ ಕೊಡ್ತಾರೆ, ಈ ದೇಶ ಕೊಡ್ತಾ ಇದೆ. ಯಾಕೆ ಕೊಡಬೇಕು? ಅರೆ ನಮ್ಮ ಟ್ಯಾಕ್ಸ್ ಹಾಗಾದ್ರೆ ನೀವು ಕಾಶಿ ಯಾತ್ರೆ ಕೊಡಿ, ಅಮರನಾಥ ಯಾತ್ರೆ ಕೊಡಿ, ಕೈಲಾಸ ಕೊಡಿ, ಆದ್ರೆ ಹಜ್ ಯಾತ್ರೆಗೆ ಮಾತ್ರ ಯಾಕೆ ಕೊಡ್ತೀವಿ? ನಮ್ಮ ಟ್ಯಾಕ್ಸ್ ಅದು, ನಮ್ಮ ಬೆವರಿನ ದುಡ್ಡು ಅದು. ಮುಸ್ಲಿಮರಿಗೆ ಮಾತ್ರ ಯಾಕೆ ಕೊಡ್ತಾ ಇದ್ರು ನೀವು? ನೀವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಸಮಾನತೆ ಮಾಡಿದ್ರೆ ನಾವು ವಿರೋಧ ಮಾಡ್ತಾ ಇರಲಿಲ್ಲ. ನಿಮಿಷ, ನೀವು ನಮ್ಮ ಹಿಂದೂಗಳು ಯಾರೋ ಹೋಗ್ತಾ ಇದ್ದಾಗ ಕೊಡಿ ಅಂತ ಕೇಳೋದು ತಪ್ಪು ಅಂತ ಹೇಳ್ತಿಲ್ಲ ನಾನು. ಆದ್ರೆ ಅವ್ರಿಗೆ ಯಾಕೆ ಕೊಡ್ತೀರಿ ಅಂತ ಕೇಳೋಕೆ ನಿಮ್ಗೆ, ಅವ್ರು ಕೊಟ್ಟಿದ್ದೀರಿ ನಮಗೆ ಕೊಡಿ, ಅವ್ರು ಬಿಟ್ಟು ಬಿಡಿ. ಅವ್ರಿಗೆ ಮಾತ್ರ ಕೊಡೋದು ಈ ದೇಶದಲ್ಲಿ. ಅದೇ ಅಪೀಸ್ಮೆಂಟ್, ಅದೇ ವೋಟ್ ಬ್ಯಾಂಕ್, ಮೋದಿ ಸಾಹೇಬ್ರೆ ಅದೇ ಹಿಂದೂಗಳ ಕಡೆಗಣಿಸಿಕೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇರೋದು. ನಿಮ್ಮ ಹಿಂದುತ್ವದ ಪ್ರಖರ ನಾಯಕರಾಗಿರುವ ಮೋದಿ ಸಾಹೇಬ್ರು ಯಾಕೆ ಕೊಡ್ತಾ ಇಲ್ಲ? ಮೋದಿ ಗುಜರಾತಿನ ಮುಖ್ಯಮಂತ್ರಿ ಇದ್ದಾಗೆ ಪ್ರಥಮ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಅಮರನಾಥ ಯಾತ್ರೆಗೆ 25,000 ರೂಪಾಯಿ, ಕೈಲಾಸ ಯಾತ್ರೆಗೆ 50,000 ರೂಪಾಯಿ ಡಿಕ್ಲೇರ್ ಮಾಡಿದಂತ ಮೊದಲನೆಯ ಮುಖ್ಯಮಂತ್ರಿ. ಪ್ರಧಾನಿ ಆದ್ಮೇಲೆ ಮಾಡ್ತಾ ಇಲ್ಲ. ಈಗ ಮೊದಲನೆಯ ಮುಖ್ಯಮಂತ್ರಿ ಗುಜರಾತ್ನಲ್ಲಿ ಇದ್ದಂತಹ ಸಮಯದಲ್ಲಿ ಗುಜರಾತ್ನಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡಿದಂತ ಮೋದಿ ಪ್ರಥಮ ಮುಖ್ಯಮಂತ್ರಿ. ಈಗ ಮಾಡ್ತಾರೆ. ಏನ್ ಮಾಡ್ತಾರೆ? 100ಕ್ಕೆ 100 ಮಾಡ್ತಾರೆ. ಏನ್ ಮಾಡ್ತಾರೆ? ನಿಶ್ಚಿತ ಮಾಡ್ತಾರೆ. ಎಲ್ಲವನ್ನೂ ಮಾಡ್ತಾರೆ, ಎಲ್ಲವನ್ನೂ ಸಮಾನ ಮಾಡ್ತಾರೆ. ಇಲ್ಲಿ ಮುಸ್ಲಿಂ ವಿರೋಧಿ ಅಂತನ್ನುವಂಥದ್ದು ಮೋದಿ ಇಲ್ಲ. ಗೋ ಹತ್ಯೆ ವಿಚಾರದಲ್ಲೇ ಡಬಲ್ ಸ್ಟ್ಯಾಂಡರ್ಡ್ ಇದೆ ಕೇಂದ್ರ ಸರ್ಕಾರದ್ದು. ಸ್ಪಷ್ಟತೆ ಇಲ್ಲ. 50 ವರ್ಷದ ದುರಾಡಳಿತದಲ್ಲಿ 3 ವರ್ಷದಲ್ಲಿ ನೀವು ಏನು ಮ್ಯಾಜಿಕ್ ಮಾಡಲ್ಲ. ಸ್ಟ್ಯಾಂಡ್ ಸರ್, ಸ್ಟ್ಯಾಂಡ್ ಕ್ಲಿಯರ್ ಇದೆ. ಬಸ್ ಸ್ಟ್ಯಾಂಡ್ ಕ್ಲಿಯರ್ ಇದೆ. ಸ್ಟ್ಯಾಂಡ್ ಅಲ್ಲ, ಬಸ್ ಸ್ಟ್ಯಾಂಡ್. ಸೆಂಟ್ರಲ್ ಇವತ್ತು ಮುಸ್ಲಿಮರಿಗೆ, ಮಹಿಳೆಯರಿಗೆ ಇದರ ಸಂಬಂಧಪಟ್ಟಾಗ, ತಲಾಖ್ ಸಂಬಂಧಪಟ್ಟಾಗೆ ಇವತ್ತು ಮೋದಿಯವರು ಮಾಡಿದಂತ ಅಗಾಧವಾದಂತ ಮಾನವೀಯತೆ ಸುಪ್ರೀಂ ಕೋರ್ಟ್ನೇ. ಸುಪ್ರೀಂ ಕೋರ್ಟ್ 70 ವರ್ಷ ಇತ್ತಲ್ಲ ಸುಪ್ರೀಂ ಕೋರ್ಟ್, ಅವಾಗ ಯಾಕೆ ಮಾಡಲಿಲ್ಲ? ಒಂದ್ ನಿಮಿಷ. ಓಕೆ, ನೀವು ಇಸ್ಲಾಮಿನ ಒಳಗಿರುವ ಅಮಾನವೀಯವಾದ ಬದಲಾವಣೆಯನ್ನ ಮಾಡಿದ್ದಾರೆ ಅಂತನ್ನುವಂತದ್ದು ಹೇಳ್ತಾ ಇದ್ದೀನಿ ನಾನು. ಹೀಗಾಗಿ ಹಂತವಾಗಿ ನಿಶ್ಚಿತವಾಗಿ ಬದಲಾವಣೆ ಆಗತ್ತೆ, ಮಾಡ್ತಾರೆ. ಒಂದು ನಿಮಿಷ. ಇಸ್ಲಾಮಿನ ಬಗ್ಗೆ ನೀವು ಸುಧಾರಣೆ ಬಗ್ಗೆ ಮಾತನಾಡ್ತೀರಿ, ಬದಲಾವಣೆ ಬಗ್ಗೆ ಮಾತನಾಡ್ತೀರಿ. ಹಿಂದೂಯಿಸಂನಲ್ಲಿ ಬದಲಾವಣೆ ಆಗತ್ತೆ ಇಲ್ವಾ? ಆಗ್ಬೇಕು. ಅದಕ್ಕೆ ಯಾಕೆ ಮಾತನಾಡಲ್ಲ? ಅರೆ ಆಗಬೇಕು. ಮುಸ್ಲಿಂ ಮಹಿಳೆಯರ ವೋಟ್ಗಾಗಿ ಕೆಲಸ ಮಾಡ್ತೀರಿ. ಇವತ್ತು ಇಷ್ಟು ವರ್ಷ ಸತಿ ಗಮನಾಂತರ ಆಹುತಿ ಕೊಡುವಂತದ್ದಿತ್ತು, ನಿಲ್ತು. ಬಾಲ್ಯ ವಿವಾಹ ಮೋದಿ ಅಮಿತ್ ಶಾ ಮಾಡಿದ್ದಲ್ಲ. ಇವತ್ತು ಅಲ್ಲ, ನಾನು ಹೇಳುದು ಎಲ್ಲಿ ಬದಲಾವಣೆ ಅನ್ನುವಂಥದ್ದು ಬೇಕು. ನಮ್ಮಲ್ಲೂ ತಪ್ಪಿದೆ, ನಮ್ಮಲ್ಲೂ ಬೇಕಾದಷ್ಟು ಇದು ದೋಷಗಳಿದಾವೆ. ನಾವೇ 100ಕ್ಕೆ 100 ಸತ್ಯ ಅಂತ ನಾವು ಹೇಳ್ತಾ ಇಲ್ಲ. ನೀವು ಉಡುಪಿ ಚಲೋ ಹೋರಾಟ ಮಾಡಿದ್ರಿ, ಅದು ನಿಮ್ಮ ನಂಬಿಕೆ. ಓಕೆ ಫೈನ್. ಅಲ್ಲಿ ಮುಸ್ಲಿಂ ಕಾಲ ಇಫ್ತಾರ್ ಕೂಟ ಇದು ಮಾಡಿ, ಅಲ್ಲಿ ಒಳಗಡೆ ದಲಿತರಿಗೆ ಯಾಕೆ ನೀವು ಉಡುಪಿಯಲ್ಲಿ ಬರೋದಕ್ಕೆ ಸಾಪಂಕ್ತಿ ಭೋಜನಕ್ಕೆ ಯಾಕೆ ಮಾಡಲ್ಲ? ಯಾಕೆ ಹೋರಾಟ ಮಾಡಲ್ಲ? ಅಲ್ಲಿ ಭೇದ ಇಲ್ಲ. ಅಲ್ಲಿ ಎಲ್ಲೋ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರುವಂತ ಮಡೆಸ್ಥಾನದ ಬಗ್ಗೆ ಯಾಕೆ ಸ್ಟ್ಯಾಂಡ್ ತಗೊಳ್ಳಲ್ಲ? ಇನ್ಯಾವನೋ ದಲಿತರನ್ನ ತಗೊಂಡು ದೇವಸ್ಥಾನದ ಹೊರಗಡೆ ನಿಲ್ಲಿಸ್ತಾರಲ್ಲ, ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡಲ್ಲ ನೀವು? ತಪ್ಪು. ಯಾಕೆ ಹೋರಾಟ ಮಾಡಲ್ಲ? ನಾವು ಮಾಡಿದ್ದೇವೆ. ಏನ್ ಮಾಡಿದ್ದೀರಿ? ನಾವು ಮಾಡಿದ್ದೀವಿ. ಇಡೀ ಬಹುತೇಕ ಪ್ರಮುಖ ದೇವಾಲಯಗಳಲ್ಲಿ ಇವತ್ತು ದಲಿತರಿಗೆ ಒಳಗಡೆ ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಸಮಾನವಾಗಿ ಕೂರಿಸ್ಕೊಳ್ಳಲ್ಲ. ಇವತ್ತು ನಮ್ಮ ಸಂಘಟನೆಯಲ್ಲಿ
ನೂರಾರು ಜನ ದಲಿತರಿದ್ದಾರೆ, ನಾವು ದಲಿತರಂತ ಕರೀದಿಲ್ಲ, ಅವ್ರು ಹಿಂದೂಗಳಂತ ಕರಿತೀವಿ. ಅವರನ್ನ ಕರ್ಕೊಂಡು ನಮ್ಮ ಮನೆಗೆ ಬರ್ತೀವಿ, ನಾವು ಅವ್ರ ಮನೆಗೆ ಹೋಗ್ತೀವಿ, ಅವರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ, ಮಠಕ್ಕೆ ಹೋಗ್ತೀವಿ. ನಾವು ಎಂದೂ ಭೇದ ತೋರಿಸಿಲ್ಲ, ಭೇದ ತೋರಿಸುವುದೂ ಇಲ್ಲ. ಸರ್ ಪ್ರಮೋದ್ ಜಿ, RSS ನಲ್ಲೂ ಕೂಡ ಹಿಂದುಳಿದ ವರ್ಗದವರು ದಲಿತರು ಇದ್ದಾರೆ. ಅವರನ್ನು ಯಾಕೆ ಅದ್ರ ಬಲಿ ಕೊಡೋದಕ್ಕೆ ಇಟ್ಕೊಂಡಿದ್ದೀರಿ? ಕಮ್ಯುನಲ್ ಕ್ಲಾಶ್ಗಳು ನಡೆದಾಗ ಅವರ ಹಣ ಉಳಿಸ್ದಾಗ ಇಟ್ಕೊಂಡಿದ್ದೀರಿ. ಯಾರೋ ಕಲ್ಲಡ್ಕ ಭಟ್ರ ಅಂತವ್ರ ಮೇಲಿರೋ ಯಾರು ಮುಂದ್ಗಡೆ ಬರಲ್ಲ. ಕಮ್ಯುನಲ್ ಕ್ಲಾಶ್ ಆದಾಗ ಸಾಯುವನು ಆ ಪ್ರದೇಶದ ಹಿಂದುಳಿದ ವರ್ಗದ ಹುಡುಗ, ಒಬ್ಬ ದಲಿತ ಸಾಯ್ತಾನಲ್ಲಿ. ದಲಿತರು ಬಲಿ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ದಲಿತ ಇದ್ದಾರೆ. ಹೌದು, ಅದ್ರ ಬಿಕಾಸ್ ಆಫ್ ಹಿಂದುತ್ವ. ಶೋಕೆ ನಮ್ಮ ಮನೆಯಲ್ಲಿ ಮನೆ ಒಳಗಡೆ ಪ್ರಧಾನಮಂತ್ರಿ ಇಡೀ ದೇಶದ ಒಂದು ಶಕ್ತಿ. ಯಾಕೆಂದ್ರೆ ಅಧಿಕಾರ ಕೊಟ್ಟಂತ ಒಬ್ಬ ಪ್ರಧಾನಮಂತ್ರಿ ದಲಿತ ಇದ್ದಾರೆ, ಯಾಕೆ ರಾಷ್ಟ್ರಪತಿ ದಲಿತ ಇದ್ದಾರೆ. ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಇಸ್ ನಾಟ್ ಎ ದಲಿತ್, ಈಸ್ ಎ ಬ್ಯಾಕ್ವರ್ಡ್ ಕ್ಲಾಸ್ ಮ್ಯಾನ್. ಅದೇ ನೋಡಿ, ಬ್ಯಾಕ್ವರ್ಡ್ ದಲಿತ ಎಲ್ಲ ಒಂದೇ, ಎಲ್ಲ ಒಂದೇ. ಅಲ್ಲ ಅಂತ ಈಸ್ ಅ ಬ್ಯಾಕ್. ಅವ್ರು ಯಾಕೆ ಇಟ್ಟಿದ್ದೀರಿ ಅಂದ್ರೆ, ನೀವು ಸಂಘ ಪರಿವಾರದಲ್ಲಿ ಅವರನ್ನ ಟ್ರೈನ್ ಮಾಡಿ ಇನ್ನೊಂದು ಮಾಡಿ ಅವ್ರನ್ನ ನಿಯಂತ್ರಣದಲ್ಲಿ ಇಟ್ಕೋಬಹುದು, ನಿಮ್ಮ ಎಜೆಂಡಾಗಳನ್ನ ಇಂಪ್ಲಿಮೆಂಟ್ ಮಾಡಬಹುದು. ಕೂಡ್ಸಕ್ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಹೇಳಲಿಕ್ಕೆ, ಬ್ಯಾಕ್ವರ್ಡ್ ಕ್ಲಾಸ್ನವರು ಕೂಡ ರಾಷ್ಟ್ರಪತಿ ಆಗಬಹುದು ಅಂತನ್ನುವಂಥದ್ದು ಆದರ್ಶವನ್ನು ತೋರಿಸ್ಕೊಟ್ಟಂತ ಹಿಂದುತ್ವ. ಸರಿ ಸರ್, ರಾಷ್ಟ್ರಪತಿ ಮಾಡೋದಕ್ಕಿಂತ ಮೊದಲು ನಿಮ್ಮ ಮನೆ ಒಳಗೆ ಬಿಡಿ ದಲಿತರನ್ನ. ರಾಷ್ಟ್ರಪತಿ ಭವನಕ್ಕೆ ದಲಿತರು ಬಿಡೋಕ್ಕಿಂತ ಮೊದಲು ದೇವಾಲಯಗಳಲ್ಲಿ ಬಿಡಿ, ನಿಮ್ಮ ಬ್ರಾಹ್ಮಣರ ಮಠಗಳಲ್ಲಿ ಬಿಡಿ. ಅಲ್ಲಿ ಬಿಟ್ಟು ನಂತರ ರಾಷ್ಟ್ರಪತಿ ಭವನ ಕರ್ಕೊಂಡು ಹೋಗಿ. ಯಾಕೆ ಮಾಡಲ್ಲ ನೀವು? ನಿಮ್ಮ ಮನೆ ಒಳಗಡೆ ಬಿಟ್ಕೊಂಡಿದ್ದೀರಾ? ಉನ್ನತ ನಿಮ್ಮ ಬ್ರಾಹ್ಮಣ ಮಡಿವಂತಿಕೆ ಒಳಗಡೆ ದಲಿತರ ಬ್ಯಾಕ್ವರ್ಡ್ ಕ್ಲಾಸ್ ಬಿಟ್ಟಿದ್ದೀರಾ ನೀವು? ಎಲ್ಲಿ ಬಿಟ್ಟಿದ್ದೀರಿ? ಉಡುಪಿ ಮಠಕ್ಕೆ ಸೇರಿಸಿ, ಶೃಂಗೇರಿ ಶಂಕರಾಚಾರ್ಯ ಮಠಕ್ಕೆ ಒಳಗಡೆ. ಬ್ರಾಹ್ಮಣರು ಮಾತ್ರ ಅಲ್ಲ, ಯಾವುದೇ ಮಠಕ್ಕೆ ಹೋದ್ರೂ ಕೂಡ ಎಲ್ಲಿವರೆಗೆ ಅಂತನ್ನುವಂಥದ್ದು ಪ್ರವೇಶ ಅನ್ನೋದು ಗೊತ್ತಿದೆ, ಅದು ತಪ್ಪು. ಬರೀ ಬ್ರಾಹ್ಮಣರು ಅಂತನ್ನುವಂಥದ್ದು ಇವತ್ತು ಬ್ರಾಹ್ಮಣರು ಗುರಿ ಮಾಡುವಂತದ್ದು ಸರಿಯಲ್ಲ. ಎಲ್ಲ ಹಿಂದೂ ಸಮಾಜದಲ್ಲಿ ಇವತ್ತು ಈ ದೋಷಗಳನ್ನು ನಿವಾರಣೆ ಮಾಡೋ ಹೋರಾಟವನ್ನು ಮಾಡ್ತಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ 9,000 ವಿದ್ಯಾರ್ಥಿಗಳಲ್ಲಿ ದಲಿತರಿದ್ದಾರೆ, ಮುಸ್ಲಿಂ ಹರಿಜನರಿದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲರೂ ದೇವಸ್ಥಾನ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ. ಇದು ಆದರ್ಶ ರೀ, ಇದು ಹಿಂದೂ ಧರ್ಮ. ಅದನ್ನು ಬದಲಾವಣೆ ತರಗೋಸ್ಕರನೇ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಮೋದ್ ಮುತಾಲಿಕ್ ಒಬ್ಬನೇ ತರಕ್ ಸಾಧ್ಯ ಇಲ್ಲ, ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೀಡಿಯಾ. ನೀವು ಕೂಡ ಇದನ್ನು ಪ್ರಯತ್ನ ಮಾಡಬೇಕು, ಇದು ನಿವಾರಣೆಗೋಸ್ಕರ ಮಾಡಬೇಕು. ನಾವು ಮಾಡ್ತೀವಿ, ಐ ಎಮ್ ಎಟ್ ಇಟ್. ಅದಲ್ಲ, ನೀವೀಗ ಇದು ಹೇಗೆ ಗೊತ್ತಾ, ಸಿದ್ಧಗಂಗಾ ಶ್ರೀಗಳು ಬಸವಣ್ಣ 12ನೇ ಶತಮಾನದ ಮಹಾನ್ ಕ್ರಾಂತಿಕಾರಿ ಮತ್ತು ಸಮಾಜ ಸುಧಾರಕ. ಅವನು ಅನುಸರಿಸುವಂಥ ಮಠಗಳಿವೆ. ಅವರು ನೀವು ಪ್ರತಿಪಾದಿಸುವ ವೈದಿಕ ಪರಂಪರೆಯನ್ನು ವಿರೋಧಿಸುವಂಥದ್ದು. ಸಿದ್ಧಗಂಗಾ ಮಠ ಏನಿದೆ, ಸಿದ್ಧಗಂಗಾ ಮಠ ನಿಜವಾದ ಅರ್ಥದಲ್ಲಿ ಬಸವಣ್ಣ ಏನು ಹೇಳಿದ್ನೋ ಮಾಡ್ತಿದ್ದಾನೆ. ಅದಕ್ಕೂ ನೀವು ಪ್ರತಿಪಾದಿಸುವ ಹಿಂದುತ್ವಕ್ಕೂ ಸಂಬಂಧ ಇಲ್ಲ. ಅದು ಆದ್ದರಿಂದ ಆ ಕ್ರೆಡಿಟನ್ನು ಹಿಂದುತ್ವಕ್ಕೋ ಇದಕ್ಕೆ ತಗೋಬೇಡಿ. ಅದು ಬಸವಣ್ಣ ಇಲ್ಲಿಯ ವೈದಿಕ ಪರಂಪರೆ ವಿರೋಧಿಸಿ ಬಂದವರು, ಲಾಭ ಇದೆ ಅಂತ ಅವ್ರು ಹೇಳ್ಕತ್ತೀರಿ. ನೋಡಿ, ಅದೆಲ್ಲ ಇಲ್ಲ. ಹಿಂದೂ ಧರ್ಮದಲ್ಲಿ ಇರುವಂತಹ ದೋಷಗಳನ್ನ ಸುಧಾರಣೆ ಮಾಡೋಗೋಸ್ಕರ ಪ್ರಮೋದ್ ಮುತಾಲಿಕ್ ಒಬ್ಬನಿಂದ ಸಾಧ್ಯ ಇಲ್ಲ. ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳಿದೆ, ಆ ರೀತಿ ಸಾವಿರಾರು ಉದಾಹರಣೆಗಳಿದಾವೆ. ಪೇಜಾವರ ಮಠದ ಸ್ವಾಮೀಜಿಗಳಲ್ಲೂ ಕೂಡ ದಲಿತರು ಹೋಗಿ ಊಟಕ್ಕೆ ಕೂತ್ಕೋಬಹುದು, ಭೇದ ಇಲ್ಲ. ನೀವು ಕರ್ಕೊಂಡ್ ಬನ್ನಿ, ನಾನು ಇರ್ತೇನೆ, ನೀವು ಒಟ್ಟಿಗೆ ಹೋಗಿ ಅಲ್ಲಿ ಊಟ ಮಾಡ್ತೀನಿ. ಅಲ್ಲಿ ಭೇದ ಮಾಡಿದ್ರೆ ನಾನು ಮೊದಲು ವಿರೋಧ ಮಾಡ್ತೀನಿ, ನಾನು ಮೊದಲು ಅಲ್ಲಿ ಧರಣಿ ಕೂತ್ಕೊಳ್ತೀನಿ. ಅಲ್ಲಿ ಹೇಗಿರುತ್ತೆ ಗೊತ್ತಾ ನಿಮ್ಗೆ? ಅಲ್ಲಿ ಊಟ ಮಾಡ್ಬೇಕಾದ್ರೆ ಬಟ್ಟೆ ಬಿಚ್ಕೊ ಬರ್ಬೇಕು ಅಂತಾರೆ. ಬಟ್ಟೆ ಬಿಚ್ಕೊ ಬರ್ದಾಗ ಜನಿವಾರ ಇದೆಯಾ ಇಲ್ಲ ನೋಡೋದು. ಜನಿವಾರ ಇದ್ರು ಒಂದು ಬಾಗ್ಲು, ಇಲ್ದಿದ್ರಿ ಇನ್ನೊಂದು ಬಾಗ್ಲು. ನೋಡಿ, ಒಂದು ಅದಕ್ಕೆ ಹೇಳಕ್ ಹೋದ್ರೆ ವೈದಿಕರು ಮಂತ್ರ ಹೇಳೋರು ಅಲ್ಲಿ ಕೂಡಿಸ್ತೀವಿ ಅಂತ ಸಿಸ್ಟಮ್ದಿಂದ ಹೋಗ್ತಾ ಇದೆ. ಈಗ ಧರ್ಮಸ್ಥಳದಲ್ಲಿ ಪಂಚೆ ಉಟ್ಕೊಂಡು ಮೇಲ್ ಬಟ್ಟೆ ತೆಗಿಬೇಕು ಅಂತ ಹೇಳ್ತಾರ ಇಲ್ಲ? ಹಾಗಾದ್ರೆ ಅಲ್ಲೂ ಭೇದ ಇದೆಯಾ?
ಅಲ್ಲಿ ಸಿಸ್ಟಮ್, ಒಂದು ಪದ್ಧತಿ. ಸಮಸ್ಯೆ ಇದೆ ಪ್ರಮೋದ್. ನೋಡಿ, ಹಜ್ ಯಾತ್ರೆಗೆ ಹೋಗ್ಬೇಕಾದ್ರೆ ಎಲ್ಲರೂ ಬಿಳಿ ಬಟ್ಟೆನೇ ಯಾಕೆ ಕಲರ್ ಬಟ್ಟೆ ಹಾಕೊಂಡು ಹೋಗುದಿಲ್ಲ ಅಂತ ನೀವ್ ಯಾಕೆ ಹೇಳುದಿಲ್ಲ? ನಾನು ಕೇಳ್ತೀನಲ್ಲ, ನಾನೇನಾರ ಮುಸ್ಲಿಂ ಬಂದ್ರೆ ಕೇಳ್ತೇನೆ. ಪ್ರಮೋದ್ ಮುತಾಲಿಕ್ ಮಾತ್ರ ನಿಮ್ಮ ಪ್ರಶ್ನೆ, ಅವ್ರು ಕೇಳುದಿಲ್ಲ. ನೀವು ಹಿಂದೂ, ಅವರಲ್ಲಿರುವಂತ ಪದ್ಧತಿಗಳನ್ನು ಪ್ರಶ್ನೆ ಮಾಡುವಂತದ್ದಿಲ್ಲ. ನಿಮ್ಮನ್ನು ಯಾಕೆ ಕೇಳ್ತೀರಿ? ನಮ್ಮಲ್ಲಿರುವಷ್ಟು ಸೆಕ್ಯುಲರ್, ನಮ್ಮಲ್ಲಿರುವಷ್ಟು ಉದಾರತೆ, ನಮ್ಮಲ್ಲಿರುವಷ್ಟು ಸೌಹಾರ್ದತೆ ಜಗತ್ತಿನ ಯಾವುದೇ ಧರ್ಮದಲ್ಲಿ ಇಲ್ಲ. ಪ್ರಮೋದ್ಜಿ, ನಾನು ನಿಮ್ಮನ್ನು ಯಾಕೆ ಕೇಳ್ತೀನಿ? ನೀವು ಪ್ರಖರ ಹಿಂದೂವಾದಿ. ನಾನು ಎರಡು ವಿಚಾರ ಹೇಳಿದೆ. ನಾನು ನಿಮ್ಮ ಯಾವುದೇ ಅಭಿಪ್ರಾಯ ಒಪ್ಪದೇ ಇರ್ಬೋದು, ಆದರೆ ನಿಮ್ಮ ಅಭಿಪ್ರಾಯದ ಬಗ್ಗೆ ನಿಮಗಿರುವ ಬದ್ಧತೆಗಾಗಿ ನಿಮ್ಮನ್ನು ಅಪ್ರಿಸಿಯೇಟ್ ಮಾಡ್ತೀನಿ. ಅದು ನಿಮ್ಮ ಅಭಿಪ್ರಾಯವನ್ನು ಯಾವುದೂ ಒಪ್ಪದೇ ಇರ್ಬೋದು, ಬಟ್ ನಿಮಗೆ ಪ್ರಾಮಾಣಿಕವಾಗಿ ನಿಮ್ಮ ನಂಬಿಕೆ ಇದೆ. ಅದಕ್ಕೆ ನಿಮ್ಮ ನಂಬಿಕೆ ಹಂಗಲ್ಲ ಕಣ್ರಿ ಪ್ರಮೋದ್ಜಿ. ಎಲ್ಲೋ ಸ್ವಲ್ಪ ನಿಮ್ಮದು ಎಡವಟ್ಟು ಮಾಡ್ಕೊತಾ ಇದ್ದೀರಿ. ದೇವರನ್ನು ತಗೊಂಡೋಗ್ಬಿಟ್ಟು ವ್ಯಾಪಾರಕ್ಕೆ ಇಡಬೇಡಿ ಸರ್. ಡೋಂಟ್ ಡೂ ಇಟ್. ಈ ದೇಶದಲ್ಲಿ ದೇವರನ್ನ ವ್ಯಾಪಾರ ಅಥವಾ ವ್ಯವಹಾರ ತಮ್ಮ ಇದಕ್ಕೂ ಸ್ವಾರ್ಥಕ್ಕೆ ಇಟ್ಟುಕೊಂಡಿಲ್ಲ. ದೇವರು ಒಂದು ನಂಬಿಕೆ ಇದೆ, ವಿಶ್ವಾಸ ಇದೆ. ಸೊ ಆ ವಿಶ್ವಾಸದಿಂದ ಈ ಸಮಾಜ, ದೇಶ, ಧರ್ಮ ಇಟ್ಟಿದೆ. ಕಲ್ಲನ್ನೂ ಪೂಜೆ ಮಾಡ್ತಾರೆ, ಪ್ರಾಣಿಯನ್ನೂ ಪೂಜೆ ಮಾಡ್ತಾರೆ, ಹಾವನ್ನೂ ಪೂಜೆ ಮಾಡ್ತಾರೆ. ಈ ದೇಶ ಅತ್ಯಂತ ಎಲ್ಲರಲ್ಲೂ ದೇವರಿದೆ ಅಂತನ್ನುವಂಥದ್ದು ಏಕೈಕ ನಂಬಿಕೆ. ಹೀಗಾಗಿ ನಮ್ಮ ಧರ್ಮ ಉಳಿದಿದೆ, ನಮ್ಮ ಪರಂಪರೆ ಉಳಿದಿದೆ. ಎಷ್ಟೇ ಆಘಾತಗಳಾದರೂ ಕೂಡ ನಮ್ಮ ದೇಶ ಧರ್ಮದಲ್ಲಿ ಮಾತಾಡ್ತೀರಿ. ಪ್ರಿಯ ವೀಕ್ಷಕ, ವಿರಾಮದ ಸಮಯ. ನನ್ನ ಒಂದು ಮೂಲಭೂತ ನಂಬಿಕೆ ಇದೆ ವೀಕ್ಷಕರೇ, ಯಾವ ಧರ್ಮವೂ ಮನುಷ್ಯ ವಿರೋಧಿ ಅಂತ ನನ್ನನ್ನಲ್ಲ. ಎಲ್ಲ ಧರ್ಮವೂ ಆಯಾ ಕಾಲಘಟ್ಟದಲ್ಲಿ ಆಯಾ ಸಮಾಜ, ಅಲ್ಲಿ ಬದುಕುವ ಜನ ನ್ಯಾಯವಂತರಾಗಿ ಬದುಕಲಿ ಅಂತ ರೂಪುಗೊಂಡಿದ್ದ ಧರ್ಮ. ಆದರೆ ಬಹುತೇಕ ಸಂದರ್ಭದಲ್ಲಿ ಆಗೋದು, ಈ ಧರ್ಮ ಮತ್ತು ಮನುಷ್ಯರು ಏನಿದ್ದಾರೆ, ದೇವರು ಮತ್ತು ಮನುಷ್ಯರ ನಡುವೆ ಮಧ್ಯವರ್ತಿಗಳಿರ್ತಾರೆ. ಪ್ರಾಬ್ಲಮ್ ಸ್ಟಾರ್ಟ್ಸ್ ಫ್ರಮ್ ದ್ಯಾಟ್. ದೇವರು ಮತ್ತು ಮನುಷ್ಯರ ನಡುವೆ ಎಲ್ಲ ಮಧ್ಯವರ್ತಿ ಬಂದರೂ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ. ಈ ಮಧ್ಯವರ್ತಿಗಳ ಆಡಳಿತ ಎಲ್ಲ ಧರ್ಮಗಳಲ್ಲಿ, ನೀವು ಹಿಂದೂಯಿಸಮ್, ಕ್ರಿಶ್ಚಿಯಾನಿಟಿ, ಮುಸ್ಲಿಂ, ಎಲ್ಲ ಈ ಧಾರ್ಮಿಕ ಮಧ್ಯವರ್ತಿಗಳ ಸಮಸ್ಯೆ. ಅವರು ಧರ್ಮವನ್ನು ತಮಗೆ ಬೇಕಾದಾಗ ತಿರುಚ್ತಾ, ತಮಗೆ ಬೇಕಾದಾಗ ಆಚರಣೆ ಮಾಡ್ತಾ, ತಮ್ಮ ಲಾಭಕ್ಕಾಗಿ ಮಾಡ್ತಾ ಇರ್ತಾರೆ. ಸೊ ಈಗ ನಾನು ವಿರಾಮ ತಗೋತೀನಿ. ವಿರಾಮದ ನಂತರದ ಒಂದು ಸೆಗ್ಮೆಂಟ್ನಲ್ಲಿ ನಾನು ಪ್ರಮೋದ್ ಮುತಾಲಿಕ್ ಅವ್ರ ಹತ್ರ ರಾಜಕೀಯ ಮತ್ತು ಹಿಂದುತ್ವದ ಬಗ್ಗೆ ಮಾತನಾಡ್ತೀನಿ. ಹೊಸ ರಾಜಕೀಯ ಪಕ್ಷದ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಅದೊಂದು ವಿರಾಮದ ನಂತರ. ಈಗ ಮತ್ತೊಂದು ವಿರಾಮ. ಎಸ್ ಪ್ರಿಯ ವೀಕ್ಷಕರೇ, ಪ್ರಮೋದ್ ಮುತಾಲಿಕ್ ಅವರ ಜೊತೆಗಿನ ಈ ವಿಶೇಷ 1-to-1 ಸಂದರ್ಶನದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ. ಎಸ್, ನಾನು ಕೇಳ್ತಾ ಇದ್ದೀನಿ. ನಾನು ನಿಮಗೆ ಒಂದು ಮಾತು ಹೇಳಿದೆ, ಹಿಂದುತ್ವ ಅನ್ನುವುದು BJPಗೆ ಒಂದು ಮಾರಾಟದ ಸರಕೆ ಹೊರತು ಅದು ಹಿಂದುತ್ವದ ನಿಷ್ಠೆಯಿಂದ ಹೊರಗೆ ಬಂದಿದೆ ಅದು ಅಂತ ಹೇಳ್ತೀನಿ. ವ್ಯಾಪಾರಕ್ಕೆ ಇಟ್ಕೊಂಡಿದ್ದಾರೆ ಅಷ್ಟೇ. ಇತ್ತೀಚೆಗೆ ನಾನು ಮೋದಿ ಮತ್ತು ಅಮಿತ್ ಶಾ ಕೇಂದ್ರದ ಇದರ ಬಗ್ಗೆ ನಾನು ವಿಶ್ವಾಸ ಇದೆ. ಆದರೆ ಕರ್ನಾಟಕದ ಇವತ್ತೇನು BJP ಇದೆ, ಇದು ಹಿಂದುತ್ವವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ, ಅಧಿಕಾರಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ನಾನು ಮಾರಾಟದ ಸರಕು ಅಂತ ನಾನು ಶಬ್ದ ಬಳಸೋಲ್ಲ. ವ್ಯಾಪಾರ, ಹಿಂದುತ್ವಕ್ಕಾಗಿ ಜನಸಂಘ BJP ಅನ್ನುವಂಥದ್ದನ್ನು ಬಿಟ್ಟು ಇವತ್ತು BJPಗಾಗಿ, ರಾಜಕೀಯಕ್ಕಾಗಿ ಹಿಂದುತ್ವ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ನಾನು ಹೇಳೋದಾದರೆ ದತ್ತಪೀಠ ಹೋರಾಟದಿಂದಲೇ ಇಡೀ ಕೋಸ್ಟಲ್ ಬೆಲ್ಟ್ನಲ್ಲಿ MP MLAಗಳು ಟೋಟಲ್ BJPಯವರು ಬಂದರು. ಅದೇ ದತ್ತಪೀಠವನ್ನು 5 ವರ್ಷದ BJP ಪೀರಿಯಡ್ನಲ್ಲಿ ಮರೆತು ಮೂರಾಬಟ್ಟೆ ಮಾಡಿ ಕೋರ್ಟ್ ಕೇಸ್ ಇರ್ಬೇಕಾದ್ರೆ ಏನು ಮಾಡೋಕ್ಕಾಗ್ತದೆ? ಯಾವುದೇ ಸರ್ಕಾರ, ಯಾವ ಕೋರ್ಟ್ ನೀವು ಇವತ್ತು ನಮ್ಮ ಧಾರ್ಮಿಕ ನಂಬಿಕೆಗಳನ್ನು ಬಿಡಿಸಂಕಿ ಇವರು ಯಾರು? ನಮ್ಮ ಹಿಂದೂ ಧರ್ಮದಲ್ಲಿ ಮಠಾಧಿಪತಿಗಳು ಇವತ್ತು ನಮ್ಮ ಕೋರ್ಟ್ ಇಶ್ಯೂ ಇದೆ. ಕೋರ್ಟ್ ಧರ್ಮದ ಬಗ್ಗೆ ಮಾತನಾಡಕ್ಕೆ ಅವ್ರಿಗೆ ಹಕ್ಕಿಲ್ಲ. ನಮ್ಮ ದೇವಸ್ಥಾನಗಳ ಬಗ್ಗೆ ಆಚರಣೆ ಮಾಡಕ್ಕೆ ಇವತ್ತು ನಮ್ಮ ದತ್ತಪೀಠದ ಬಗ್ಗೆ, ನಮ್ಮ ಆಚರಣೆ ಬಗ್ಗೆ, ನಮ್ಮ ಮಠಗಳ ಬಗ್ಗೆ, ನಮ್ಮ ದೇವಸ್ಥಾನಗಳ ಬಗ್ಗೆ ಯಾವ ಕೋರ್ಟ್ ಅಲ್ಲ. ನಮಗೆ ಶಾಸ್ತ್ರ, ನಮಗೆ ಮಠಗಳು ಏನ್ ಹೇಳ್ತಾವ ಅದನ್ನ ನಾವು ಪಾಲಿಸ್ತೀವಿ. ಏನು ಕೋರ್ಟ್? ಯಾಕೆ ಡಬಲ್ ಸ್ಟ್ಯಾಂಡರ್ಡ್? ತಲಾಕ್ ಬಗ್ಗೆ, ಇಸ್ಲಾಂ ಬಗ್ಗೆ ಕೋರ್ಟ್ ಇಂಟರ್ಫಿಯರ್ ಮಾಡಿದ್ರೆ ಓಕೆ, ಹಿಂದೂಯಿಸಂ ಬಗ್ಗೆ ಇಂಟರ್ಫಿಯರ್ ಮಾಡ್ಬಿಟ್ಟು ಸಿಟ್ಟು ಬರ್ತಾನೆ. ಹಿಂದೂಯಿಸಂ ತಲಾಕ್ ಬೇರೆ, ದತ್ತಪೀಠ ಬೇರೆ, ರಾಮ ಮಂದಿರ ಬೇರೆ. ಸಮಸ್ಯೆ ನೀವು ಅದಕ್ಕೊಂದಕ್ಕೆ ಹೋಲಿಸಬಾರ್ದು. ಇಲ್ಲ, ಮಹಿಳೆಯರನ್ನ ಬೀದಿ ಪಾಲ ಮಾಡ್ತಾ ಇರುವಂತ ತಲಾಕ್ ಬೇರೆ, ದತ್ತಪೀಠವನ್ನ ಬಾಬರ್ ಮಸೀದಿ ಬಂದು ಮಸೀದಿ ಕಟ್ಟಿದ್ದು ಬೇರೆ.
ದತ್ತಾತ್ರೇಯ ಪೀಠವನ್ನ ಒಂದು ಪ್ರಶ್ನೆ. ಇವತ್ತು ಟಿಪ್ಪು ಸುಲ್ತಾನ್ ನಾಶ ಒಂದು ಮಾಡಿ ಪ್ರಶ್ನೆ. ಬಾಬಾ ಬುಡನ್ಗಿರಿ ಒಂದು ಮಾಡಿದ್ದು ಪ್ರಶ್ನೆ. ಬೇರೆ. ಒಂದು ಪ್ರಶ್ನೆ, ತಾವು ಈ ಒಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ನಲ್ಲಿ ಇರುವ ನಾಗರಿಕರು ಹೌದಲ್ವಾ? ಎಸ್ ನೀವು ಈ ದೇಶದ ಪ್ರಜೆ, ಎಸ್ ಎಮರೇಟರ್. ಎಸ್ ನೀವು ಈ ದೇಶದ ಪ್ರಜೆಯಾಗಿ ಸಂವಿಧಾನಕ್ಕೆ ತಲೆ ಬಾಗ್ತಿರೋ ಇಲ್ಲ? 100ಕ್ಕೆ 100. ಸಂವಿಧಾನನೇ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಅನ್ನುವ ವ್ಯವಸ್ಥೆಯನ್ನ ರೂಪಿಸಿದೆ ಅನ್ನೋ ತಾವು ಒಪ್ತಿರೋ ಇಲ್ಲ? ಎಸ್ ಒಪ್ತೀರಿ, ಫೈನ್. ಹಾಗಿರುವಾಗ ನ್ಯಾಯಾಂಗ ಏನಿದೆ, ಶಾಸಕಾಂಗ ಏನಿದೆ, ಕಾರ್ಯಾಂಗಕ್ಕೆ ಬೇರೆ ಬೇರೆ ಕೆಲಸಗಳಿವೆ, ಎಮರೇಟರ್. ಎಸ್ ನ್ಯಾಯಾಂಗ ಇಡೀ ಈ ದೇಶದಲ್ಲಿರುವ ಕಾನೂನು ಸಂವಿಧಾನದ ಅಡಿಯಲ್ಲಿ ಜಾರಿಗೆ ಬರುತ್ತೋ ಇಲ್ವೋ ನೋಡ್ಕೊಳ್ಳುವ ಹೊಣೆಗಾರಿಕೆ ನ್ಯಾಯಾಂಗದಾಗಿದೆ. ಹೌದು. ಆ ನ್ಯಾಯಾಂಗ ಬಾಬಾ ಬುಂಡಗಿರಿ ಬಗ್ಗೆ ಮಾತಾಡ್ರಿ ನಿಮ್ಗೆ ಸಿಟ್ಟು ಬರುತ್ತೆ. ನನ್ನ ಮಠಾಧಿಪತಿಗಳ ಡಿಸಿಷನ್ ತಗೋಬೇಕು ಅಂತೀರಿ. ನೀವು ಸಂವಿಧಾನವನ್ನು ಉಲ್ಲಂಘಿಸ್ತಿದ್ದೀರಿ, ನೀವು ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಾ ಇದ್ದೀರಿ, ನೀವು ನ್ಯಾಯಾಂಗಕ್ಕೆ ಬೆಲೆ ಕೊಡ್ತಾ ಇಲ್ಲ ಮುತಾಲಿಕ್. ಕೋರ್ಟಿಗೆ ಹೋಗಿದ್ದು ಪ್ರಮೋದ್ ಮುತಾಲಿಕ್ ಅಲ್ಲ, ಹಿಂದೂ ಸಂಘಟನೆ ಅಲ್ಲ, ಮುಸ್ಲಿಮರು ಕೋರ್ಟ್ಗೆ ಹೋಗಿದ್ದಾರೆ. ಅದಕ್ಕೆ ನಾವು ಪಾರ್ಟಿಯಾಗಿ ಇವತ್ತು ವಾದ ವಿವಾದ ಮಾಡ್ತೀವಿ ವಿನಃ. ಆದರೆ ಇವತ್ತು ನಮ್ಮ ನಂಬಿಕೆ ಏನಿದೆ, ನಮ್ಮ ಧಾರ್ಮಿಕ ನಂಬಿಕೆ, ಸಂಪ್ರದಾಯ, ಸಂಸ್ಕೃತಿಗೆ ಇದಕ್ಕೆ ಕೋರ್ಟ್ ಹೇಳಕ್ಕಾಗಲ್ಲ. ನೀನು 2 ದೀಪ ಇಟ್ಟು ಆರತಿ ಮಾಡು ಅಂತ ಕೋರ್ಟ್ ಏನಾದ್ರು ಹೇಳತ್ತಾ? ಅಥವಾ ಆರತಿ ಮಾಡಬೇಡ ಅಂತ ಕೋರ್ಟ್ ಹೇಳತ್ತಾ? ಹೂ ಹಾಕು ಅಂತ ಹೇಳತ್ತಾ? ರುದ್ರಾಭಿಷೇಕ ಮಾಡು ಅಂತ ಹೇಳಿ ಕೋರ್ಟ್ ಹೇಳತ್ತಾ? ಕೋರ್ಟ್ ಏನು ಗೊತ್ತು? ಕೋರ್ಟ್ಗೆ ಏನು ಗೊತ್ತು? ಕೋರ್ಟ್ಗೆ ಸಂಪ್ರದಾಯ ಗೊತ್ತಿಲ್ಲ, ಆಚರಣೆ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ. ಅದೇ ನಿಮ್ ಇವತ್ತು ಆ ಹಿನ್ನೆಲೆಯಲ್ಲೇ ನೀವು ದತ್ತಪೀಠ ಇವತ್ತು ಬಿಡಿಸಕ್ಕಾಗ್ತಾ ಇಲ್ಲ. ನಿಮ್ ಸಮಸ್ಯೆ ಎಷ್ಟು 50 ವರ್ಷ ಆಯ್ತು ದತ್ತಪೀಠದ ಸುಪ್ರೀಂ ಕೋರ್ಟ್ ಬಿಡಿಸಕ್ಕಾಯ್ತಾ? ಪ್ರಮೋದ್ ಮುತಾಲಿಕ್, ದತ್ತಾತ್ರೇಯ ಪೀಠ 15 ವರ್ಷ ಆಯ್ತು, ಬಿಡಿಸಕ್ಕಾಯ್ತಾ? ನಿಮಗಿರುವ ಗೊಂದಲ ಏನ್ ಗೊತ್ತಾ? ನಾನು ಇನ್ನೊಂದು ಹೇಳ್ತೀನಿ ತಮಗೆ. ಸುಪ್ರೀಂ ಕೋರ್ಟ್ ಒಪ್ಪುತ್ತೇನೆ ಅಂತ ನಾನು ಹೇಳಿದ್ದೀನಿ, ಸಂವಿಧಾನ ಒಪ್ತೀನಿ ಅಂತ ನಾನು ಹೇಳಿದ್ದೀನಿ. ಇನ್ನೊಂದು ಹೇಳ್ತೀನಿ, ಅದೇ ಸುಪ್ರೀಂ ಕೋರ್ಟ್ ಮಸೀದಿಯ ಮೈಕಿನ ಬಗ್ಗೆ ಹೇಳಿದಂತ ಆರ್ಡರ್ ಅನ್ನ ಮುಸ್ಲಿಮರು ಪಾಲಿಸ್ತಾ ಇಲ್ಲ. ಯಾಕೆ ಹಾಗಾದ್ರೆ? ಅದು ಕೋರ್ಟಿಗೆ ಸಂಬಂಧಪಟ್ಟಿದ್ದು ಸರ್. ಅವ್ರಿಗೆ ಆದ್ರೆ ಕೋರ್ಟಿಗೆ ಸಂಬಂಧ. ಇದು ನೀವು ಕೋರ್ಟ್ ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಸುಪ್ರೀಂ ಕೋರ್ಟ್ ಸಂವಿಧಾನ ಒಪ್ಪಬೇಕು. ಹೌದು. ಸಮಸ್ಯೆ ಏನ್ ಗೊತ್ತಾ ನಿಮ್ದು? ನೀವು ಒಂದು ಕಡೆ ಸಂವಿಧಾನ ಬದ್ಧ, ಸಂವಿಧಾನ ನಂಬ್ತೀರಿ ಅಂತೀರಿ. ಸಂವಿಧಾನ ಮತ್ತು ಧರ್ಮ, ಸಂವಿಧಾನ ಮತ್ತು ಆಚರಣೆಯ ನಡುವೆ ಸಂಘರ್ಷ ಬಂದಾಗ ನೀವು ಸಂವಿಧಾನವನ್ನ ಉಲ್ಲಂಘಿಸಿ ಆಚರಣೆ ಮತ್ತು ಧರ್ಮದ ಪರವಾಗಿ ನಿಲ್ತಿದ್ದೀರಿ. ಅದು ಇದು ದೇಶದ್ರೋಹಿ ಕೆಲಸ. ಇಲ್ಲ, ಸಂವಿಧಾನ ಉಲ್ಲಂಘಿಸುವುದು ದೇಶದ್ರೋಹಿ ಕೆಲಸ ಪ್ರಮೋದ್. ನೋಡಿ, ಸಂವಿಧಾನ ದೇಶದ್ರೋಹಿ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ವಾಸ ಮಾಡುವಂಥ ಸ್ವಾತಂತ್ರ್ಯ ಕೊಟ್ಟಿದೆ, ಈ ದೇಶದಲ್ಲಿ ಆನಂದವಾಗಿ ಜೀವಿಸುವಂಥ ಸ್ವಾತಂತ್ರ್ಯ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ 7 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳಲ್ಲಿರುವಂಥ ಹಿಂದೂಗಳನ್ನು ಹೊರಗೆ ಹಾಕಿದ್ರಲ್ಲ, ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದ್ರಲ್ಲ, ಎಲ್ಲಿದೆ ಸಂವಿಧಾನ? ಎಲ್ಲಿದೆ ಕಾನೂನು? 27 ವರ್ಷ ಆಯಿತು ನಮ್ಮ ಹಿಂದೂಗಳು ಅನಾಥವಾಗಿ ಬದುಕ್ತಾ ಇದ್ದಾರಲ್ಲ, ಎಲ್ಲಿದೆ ಸಂವಿಧಾನ? ಮಾಡಬೇಡಿ. ಎಲ್ಲಿದೆ ಕಾನೂನು? ಇವತ್ತು ಎಲ್ಲಿದೆ ಮಾನವತಾ ಹಕ್ಕುಗಳು? 7 ಲಕ್ಷ ಜನ ಇವತ್ತು ಬೀದಿ ಪಾಲಾಗಿದಾರಲ್ಲ. ಎಗ್ರಿ, ಒಂದ್ ನಿಮಿಷ. ಅಫ್ಜಲ್ ಜಿಂದಾಬಾದ್ ಅಂತ ಹೇಳಿ ಈ ದೇಶದಲ್ಲಿ ಮುಸ್ಲಿಮರು ಹೇಳ್ತಾರಲ್ಲ, 3ನೇ ಪುಣ್ಯತಿಥಿ ಮಾಡ್ತಾರಲ್ಲ, ಅವ್ರ ದೇಶದ್ರೋಹಿಗಳಲ್ಲ, ಅವರನ್ನ ಯಾಕೆ ಗಲ್ಲಿಗೇರಿಸಲಿಲ್ಲ? ಪ್ರಮೋದ್, ಯಾಕೂಬ್ ಜಿಂದಾಬಾದ್ ಅಂತ ಹೇಳ್ತಾರೆ. ಯಾಕೂಬನ್ನ, ಅಫ್ಜಲ್ ಅನ್ನ ಗಲ್ಲಿಗೇರಿಸಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅನ್ನು ಉಲ್ಲಂಘಿಸಿ ಈ ದೇಶದ ಮುಸ್ಲಿಮರು ಹೇಳ್ತಾರೆ ಅಫ್ಜಲ್ ಜಿಂದಾಬಾದ್. ಪ್ರಮೋದ್ ಮುತಾಲಿಕ್ ಜಿ, ಜಮ್ಮು ಮತ್ತು ಕಾಶ್ಮೀರದ ಬಗ್ಗೆ ಇನ್ನು ಅದೇ ಬಗ್ಗೆ ನೀವು ಚರ್ಚೆ ಮಾಡೋಣ. ಐ ನೋ ಸಮಥಿಂಗ್. ಜಮ್ಮು ಅಂಡ್ ಕಾಶ್ಮೀರದ ಇಶ್ಯೂ ಏನಿದೆ ಅದು ಬಹಳ ವಿಸ್ತೃತವಾದ್ದು. ವಿಲ್ ಸಿಟ್ ಅಂಡ್ ಡಿಸ್ಕಸ್. ನಾನು ನಿಮ್ಮ ಜೊತೆ ಚರ್ಚೆ ಮಾಡಕ್ಕೆ ಇಷ್ಟಪಡ್ತೀನಿ. ಜಮ್ಮು ಕಾಶ್ಮೀರದ ಭಾರತದ ಸಮಸ್ಯೆ, ಯಾಕೆಂದ್ರೆ ಪ್ರತ್ಯೇಕ ಸಮಸ್ಯೆ ಅಲ್ಲ. ನಾನು ಹೇಳಿದೆ ಅದಕ್ಕೆ ಅದರ ಇತಿಹಾಸದಿಂದ ಹಿಡಿದು ಚರ್ಚೆ ಮಾಡಬೇಕು, ಎಲ್ಲ ತಪ್ಪಾಗಿ ಅದನ್ನು ಚರ್ಚೆ ಮಾಡಬೇಕು. ಏನು ಪಂಡಿತರನ್ನ ಹಿಂದೂ ಸಂವಿಧಾನ ಹೇಳಿದ್ರಲ್ಲ, ಅದಕ್ಕೆ ನಾನು ಹೇಳಿದೆ. ನಾನು ಅಲ್ಲಿಂದ ಅವ್ರ ಮಾರಣಹೋಮ ಆಗಿದ್ದು ತಪ್ಪು. ಧಾರ್ಮಿಕ ಹೆಸರಿನಲ್ಲಿ ಯಾರೋ ಮಾಡುವ ಹಿಂಸಾಚಾರ ಏನಿದೆ, ಮುಸ್ಲಿಂ ಮಾಡಿದ್ರು ತಪ್ಪು, ಹಿಂದೂ ಮಾಡಿದ್ರು ತಪ್ಪು, ಕ್ರಿಶ್ಚಿಯನ್ ಮಾಡಿದ್ರು ತಪ್ಪು, ಯಾರು ಮಾಡಿದ್ರು ತಪ್ಪು, ಬೌದ್ಧರು ಮಾಡಿದ್ರು ತಪ್ಪು. ಈಗ ಬರ್ಮಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ದಟ್ ಇಸ್ ರಾಂಗ್. ದಟ್ ವಿಲ್ ಡಿಸ್ಕಸ್ ಸಪ್ರೇಟ್ಲಿ. ನೀವು ಕೂತ್ಕೊಂಡು ಚರ್ಚೆ ಮಾಡೋಣ. ಐ ಲವ್ ಟು ಡಿಸ್ಕಸ್ ವಿತ್ ಯು. ನನಗೂ ಹಲವು ವಿಚಾರಗಳು ಗೊತ್ತಾಗ್ತಾ ಅಲ್ಲ. ನೀವು ಇಷ್ಟೆಲ್ಲ ಹೇಳಿದ್ರು ಕೂಡ ಈಗ ಸುಪ್ರೀಂ ಕೋರ್ಟ್ ಏನು ಆಜ್ಞೆ ನನ್ನ ಪಾಲಿಸ್ತೀವಿ. ನನ್ನ ಪ್ರಶ್ನೆ ಅದಲ್ಲ. ನನ್ನ ಪ್ರಶ್ನೆ ಸಮಸ್ಯೆ ಎಲ್ಲಾಗುತ್ತೆ ಅಂದರೆ, ನೀವು ಒಂದೆಡೆ ಧರ್ಮ, ಇನ್ನೊಂದು ಕಡೆ ಸಂವಿಧಾನ ಬಂದಾಗ ನೀವು ಧರ್ಮದ ಪರವಾಗಿ ವಾಲತಾ
ಸಂವಿಧಾನವನ್ನು ಪ್ರಶ್ನಿಸುವ, ನ್ಯಾಯಾಲಯವನ್ನು ಪ್ರಶ್ನಿಸುವ ಕೆಲಸಕ್ಕೆ ಕೈ ಹಾಕಿದರೆ ಅದು ಸಂವಿಧಾನ ವಿರೋಧಿ ನಿಲುವಾಗುತ್ತೆ ಅನ್ನೋದು ನಿಮ್ಮ ಗಮನಕ್ಕೆ ತಂದೆ ನಾನು. ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಎನಿವೆ, ಕಮ್ ಟು ದ ಈಗ ನಿಮ್ಗನ್ನಿಸುವ ಹಾಗೆ ಈ ದೇಶದಲ್ಲಿ ಯಾವ ಪಕ್ಷ ನಿಮ್ಮ ದೃಷ್ಟಿಯಲ್ಲಿ ಹಿಂದುತ್ವದ ರಕ್ಷಣೆ ಮಾಡ್ತಾ ಇದೆ? ಇಲ್ಲ, ಇವತ್ತಿನ ದೃಷ್ಟಿಯಲ್ಲಿ ಹಿಂದೂಗಳನ್ನು ಯಾರೂ ಕೂಡ ರಕ್ಷಣೆ ಮಾಡ್ತಾ ಇಲ್ಲ ಅಂತ ನಮ್ಮ ಗಮನಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಕರ್ನಾಟಕದಲ್ಲಂತೂ ಯಾವ ಪಕ್ಷದವರು ಕೂಡ, ಮೊನ್ನೆ ಈಗ ದೇವೇಗೌಡರು ಹೇಳಿದ್ರು ಈ ಕರ್ನಾಟಕವನ್ನು ಹಿಂದೂ ಕರ್ನಾಟಕ ಮಾಡೋಕ್ಕೆ ಕೊಡೋದಿಲ್ಲ ಅಂತ. ಅರೆ, ಇರೋದೇ ಹಿಂದೂಗಳಲ್ಲಿ ನೀವು ಮುಸ್ಲಿಂ ರಾಷ್ಟ್ರ ಮಾಡ್ತೀರಾ, ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ತೀರಾ, ಅಥವಾ ಏನು ಮಾಡೋರಿದ್ದೀರಿ? ಹಿಂದೂ ಅನ್ನುವಂಥದ್ದು ಸೆಕ್ಯುಲರ್, ಹಿಂದೂ ಅನ್ನುವಂಥದ್ದು ಸೌಹಾರ್ದ, ಹಿಂದೂ ಅನ್ನುವಂಥದ್ದು ಇಲ್ಲದೆ ಇದ್ರೆ ಈ ದೇಶದಲ್ಲಿ ಬದುಕಕ್ಕಾಗೋಲ್ಲ. ಇಸ್ಲಾಂನಲ್ಲಿ ಏನಿದೆ? ಕೊನೆ ಹಂತಕ್ಕೆ ಬಂದಿದ್ದೀನಿ. ನೀವು ಈಗ ಒಂದು ರಾಜಕೀಯ ಪಕ್ಷವನ್ನು ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಸುದ್ದಿ. ಈಸ್ ಇಟ್? ಚರ್ಚೆ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ಇವತ್ತು ಹಿಂದುತ್ವದ ಪ್ರಖರ ವಿಚಾರವಾದಿ ಪ್ರಾಮಾಣಿಕವಾಗಿ ಹೋರಾಟವನ್ನು ನೀವು 41 ವರ್ಷದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮ ಕಡೆಯಿಂದ ಪಕ್ಷ ಆಗಬೇಕು ಅನ್ನುವಂಥ ಒತ್ತಡ ಚರ್ಚೆ ನಡೀತಾ ಇದೆ. ನಿರ್ಣಯ ಆಗಿಲ್ಲ. ಆದರೆ ಒಂದು ಪಕ್ಷ ಹಂತದಲ್ಲಿ ದುಡ್ಡು ಕೊಡೋರು ಯಾರು? ಅಂಬಾನಿ ಕೊಡ್ತಾರೋ? ಹೌದು, ನೀವು ಹೇಳಿದ್ರೆ 100ಕ್ಕೆ 100 ಸತ್ಯ. ಇವತ್ತು ದುಡ್ಡು, ಜಾತಿ ಇವೆರಡು ಇಲ್ಲದೆ ಪಕ್ಷ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ನನ್ನ ಕಡೆ ದುಡ್ಡು ಇಲ್ಲ, ಜಾತಿನೂ ಇಲ್ಲ. ಸೊ ಪ್ರಾಮಾಣಿಕತೆ ಇದೆ, ಹಿಂದುತ್ವ ಇದೆ, ದೇಶಭಕ್ತಿ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಜನರ ಒತ್ತಾಯದಿಂದ ನಾನು ಚರ್ಚೆಯಲ್ಲಿ ಇದ್ದೇನೆ ವಿನಃ ನಿರ್ಣಯ ತಗೊಂಡಿಲ್ಲ. ಯಾವ ನಿರ್ಣಯ ತಗೋತೀರಿ? ಅದು ಆಗ್ಬೋದು, ಇನ್ನೊಂದು ತಿಂಗಳು 2 ತಿಂಗಳು ಆಗ್ಬೋದು. ಅಂದರೆ ಮುಂದಿನ ಚುನಾವಣೆ. ಆದರೆ ಒಂದಂತೂ ನಿಶ್ಚಿತ, ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಂತೂ ನಿಶ್ಚಿತ ಮಾಡ್ತಾ ಇದ್ದೀನಿ. ಎಸ್, ವಿದೌಟ್ ಪೊಲಿಟಿಕಲ್ ಪವರ್ ಇವತ್ತಿನ ದಿನದಲ್ಲಿ ನೀವು ಏನೂ ಮಾಡೋಕ್ಕಾಗಲ್ಲ. ಪ್ರಮೋದ್ ಮುತಾಲಿಕ್ ಗಾಳಿ ಗುದ್ದಾಟ ಆಗತ್ತೆ ಅಷ್ಟೇ, ಯಾವ ಕ್ಷೇತ್ರ ರಿಸಲ್ಟ್ ಕೊಡೋಕ್ಕಾಗಲ್ಲ. ಹೀಗಾಗಿ ನಾನು ಸ್ಪರ್ಧೆ ಮಾಡೋದು ನಿಶ್ಚಯ ಮಾಡಿದ್ದೀನಿ. ಅದು ಯಾವ ಪಕ್ಷ ಅಥವಾ ಇದು ಪಕ್ಷೇತರ ಅಂತನ್ನುವಂಥದ್ದು. ಸೊ ಯಾವ ಕ್ಷೇತ್ರವನ್ನು 4-5 ಕ್ಷೇತ್ರವನ್ನು ಆರಿಸಿದ್ದೀನಿ. ಇವತ್ತು ಶೃಂಗೇರಿ ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ವಿಜಾಪುರ ಇರ್ಬೋದು, ಬೆಳಗಾವಿ ಇರ್ಬೋದು, ಆಮೇಲೆ ತೇರ್ದಾಳ್ ಇರ್ಬೋದು, ಇಂಥ ಒಂದು 7-8 ಕ್ಷೇತ್ರಗಳನ್ನು ಸರ್ವೆ ಮಾಡ್ತಾ ಇದ್ದೀವಿ. ಆ ಸರ್ವೆಯಲ್ಲಿ ಯಾವುದು ಅಂದರೆ ಈ ಮೋದಿ ಅಮಿತ್ ಶಾ ಟಿಕೆಟ್ ಕೊಟ್ಟರೆ ಬಿಜೆಪಿನ ನಿಲ್ತೀರಿ? ನಿಮ್ಮ ರಾಜ್ಯ ಬಿಜೆಪಿ ಬಗ್ಗೆ ವಿರೋಧ ಇದ್ರು ಕೂಡ? ಇಲ್ಲ, ನಾನು ಬಿಜೆಪಿಯಿಂದೆಲ್ಲ ಸ್ವತಂತ್ರವಾಗಿ ನಿಂತ್ಕೊಳ್ತೀನಿ. ಅವರು ಸಹಕಾರ ಕೊಡಬೇಕು. ಇಲೆಕ್ಷನ್ ನಿಂತಾಗ ಇದೆ, ಆ ವಿಚಾರಧಾರೆಗೆ ನಾನು ಸಪೋರ್ಟ್ ಮಾಡ್ತೀನಿ. ನಿಮಗೆ ಇಲೆಕ್ಷನ್ ನಿಂತಾಗ ಹಿಂದೂಗಳು ವೋಟ್ ಮಾತ್ರ ಸಾಕು ಅಥವಾ ಉಳಿದವ್ರದ್ದು ಬೇಕು? ನೋಡಿ, ಈ ದೇಶದಲ್ಲಿ ಇರುವಂಥ ಮುಸ್ಲಿಂ ಕ್ರಿಶ್ಚಿಯನ್ರು ಅವರು ಹಿಂದೂಗಳೇ. ಅವ್ರು ಓಟು ಬೇಕು ನಿಮಗೆ? ಅವರು ಹಿಂದೂಗಳೇ. ಸೊ ಅವರು ನನ್ನ ಹಿಂದುತ್ವದ ವಿಚಾರಧಾರೆ ಒಪ್ಕೊಂಡು ಅವರು ಓಟ್ ಹಾಕಲಿ. ಎಲ್ಲರೂ ದಲಿತರು ಬ್ಯಾಕ್ವರ್ಡ್ ಕ್ಲಾಸ್ ವೋಟ್ ಬೇಕಾ ಅಥವಾ ಬ್ರಾಹ್ಮಣರು ಮೇಲ್ಜಾತಿ? ನೋಡಿ, ನಾನು ಪ್ರಮೋದ್ ಮುತಾಲಿಕ್ ಯಾವುದೇ ಜಾತಿಯವನಲ್ಲೇ ಅಲ್ಲ. ಮುತಾಲಿಕ್ ನೋಡೋದು ಒಬ್ಬ ಹಿಂದೂವಾದಿ ಅಂತೇಳಿ. ಎಸ್, ಈ ರೀತಿ ಹಿಂದೂ ಲೀಡರ್ ಇದ್ದಾನೆ, ಇವನು ಹಿಂದೂ ನಾಯಕ ಇದ್ದಾನೆ ಅಂತ ಒಪ್ಕೊಳ್ತಾರೆ. ಇವನು ದಲಿತೋ, ಬ್ರಾಹ್ಮಣನೋ, ಅಥವಾ ಜೈನನೋ, ಅಥವಾ ಒಕ್ಕಲಿಗನೋ, ಅದು ಯಾರಿಗೂ ಗೊತ್ತಿಲ್ಲ. ಮುತಾಲಿಕ್ ಯಾವ ಜಾತಿ ನಾನೇ ಮರ್ತಬೇಕು. ನಮ್ಮ ಇಡೀ ಸಂದರ್ಶನದ ಕೊನೆಯ ಭಾಗ, ನಾನು ಕೊನೆಯದಾಗಿ ನಿಮ್ಮನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದುತ್ವ ಅನ್ನುವುದು ಧರ್ಮವೋ ಬದುಕುವ ವಿಧಾನವೋ? ಬದುಕುವ ವಿಧಾನ. ಬಟ್ ನಿಮ್ಮ ವರ್ತನೆ ಇಲ್ಲ, ಎಲ್ಲರೂ ಬದುಕಬೇಕು. ಈ ದೇಶದಲ್ಲಿ ಇರುವಂಥವ್ರು ಪ್ರತಿಯೊಬ್ಬರು ಬದುಕಬೇಕು. ಪ್ರತಿಯೊಬ್ಬರಿಗೂ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅವರನ್ನು ನುಂಗಿ ಬದುಕೋದಲ್ಲ. ನುಂಗಿ ಬದುಕುವಂಥ ಏನು ಧರ್ಮಗಳಿದ್ದಾವೆ, ತಮ್ಮ ಧರ್ಮವನ್ನು ವಿಸ್ತಾರ ಮಾಡಿಕೊಳ್ಳುವಂಥ ಧರ್ಮ ಇದ್ದಾವೆ, ಅದನ್ನು ವಿರೋಧ ಮಾಡ್ತಾ ಇದ್ದೀನಿ ನಾನು. ಯಾಸ್ ಪ್ರಿಯ ವೀಕ್ಷಕರೇ, ಇದು ಪ್ರಮೋದ್ ಮುತಾಲಿಕ್ ಅವರ ಮಾತು. ನಾನು ಪ್ರಾರಂಭದಲ್ಲೇ ಹೇಳಿದೆ, ಅವರ ಬಹುತೇಕ ವಿಚಾರಧಾರೆಗಳನ್ನು ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ಅವರದೇ ಆದ ವಿಚಾರಧಾರೆಯ ಸ್ವಾತಂತ್ರ್ಯ ಅವರಿಗಿದೆ. ದಟ್ ಇಸ್ ವಾಟ್ ಐ ಬಿಲೀವ್ ಇನ್ ಡೆಮೋಕ್ರಸಿ ಇಸ್ ಕೂಡ. ಅವರು ಕೂಡ ಡೆಮೋಕ್ರೆಟಿಕ್ ಆಗಲಿ ಅನ್ನೋದು ನನ್ನ ಆಸೆ. ಯಾಕಂದರೆ ಅವರವರ ಬದುಕು, ಅವರವರ ನಂಬಿಕೆ ಅವರಿಗೆ ಬಿಟ್ಟಿದ್ದು, ಅವರವರ ಆಹಾರ ಪದ್ಧತಿ ಅವರಿಗೆ ಬಿಟ್ಟಿದ್ದು. ಅದು ಯಾವುದೇ ಧರ್ಮದ ಹೆಸರಿನಲ್ಲಾಗಲಿ ಇನ್ನೊಂದರಾಗಲಿ ಜನರ ಮೇಲೆ ಹೇರುವಂತೆ ಆಗಕೂಡುದು ಅನ್ನೋದು ಮಾತ್ರ ನನ್ನ ನಂಬಿಕೆ. ಈ ನಂಬಿಕೆನೇ ಪ್ರಮೋದ್ ಮುತಾಲಿಕ್ ಅವರ ನಂಬಿಕೆ ಕೂಡ ಆಗಲಿ ಅಂತ ಆಶಿಸ್ತಾ ಇರಬೇಕು ಸರ್. ನಂಬಿಕೆಗೆ ನಾನು ಒಪ್ಪಲ್ಲ. ನನ್ನ ನಂಬಿಕೆನೇ ಒಪ್ಪಿಕೊಂಡು ನಾನು ಈ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ನಂಬಿಕೆ ಒಪ್ಪಕ್ಕೆ ನಾನು ಇಲ್ಲಿ ಬಂದೆ. ಥ್ಯಾಂಕ್ ಯು. ಮೇ ಅಗ್ರಿ ಟು ಡಿಸ್ಅಗ್ರಿ, ಆದರೂ ವಿ ಆರ್ ಫ್ರೆಂಡ್ಸ್ ಅಂತ ಇದ್ದೇವೆ. ಐ ಆಮ್ ಥ್ಯಾಂಕ್ಫುಲ್ ಟು ಯು ಸರ್. ಪ್ರಿಯ ವೀಕ್ಷಕರೇ, ಇದಾಗಿತ್ತು 1 to 1. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಗಳ ಜೊತೆ ಭೇಟಿ ಆಗ್ತಾರೆ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ನಮಸ್ಕಾರ. ಬಾಯ್.